ನಮಃ ಓಂ ಪ್ರಪಂಚದ ಸುಂದರ ನಗರಗಳಲ್ಲಿ ಈ ನನ್ನ ಸುಪ್ರಸಿದ್ಧ ಉದ್ಯಾನ ನಗರಿ ಬೆಂಗಳೂರು ನಗರವೂ ಒಂದು. ಈ ನಗರವು ದುಶ್ಮನ್ ಫೀಲ್ಡ್ ಅಂಡರ್ವರ್ಲ್ಡ್ನ ಚಟುವಟಿಕೆಯ ಪರಿಣಾಮದಿಂದ ಹಗಲು ರಾತ್ರಿಯ ಲೆಕ್ಕವಿಲ್ಲದೆ ರಕ್ತದಿಂದ ಕೆಂಪಾಗುತ್ತದೆ. ಇದನ್ನು ನೋಡುವ ಜನರ ಸುಂದರ ಮನಸ್ಸುಗಳೆಲ್ಲ ಭಯದಿಂದ ಭ್ರಾಂತಿಗೊಳಗಾಗುತ್ತವೆ. ಕತ್ತಲೆಯ ಲೋಕವನ್ನು ಹತ್ತಿಕ್ಕಲು ರಕ್ಷಣಾ ಪಡೆಯು ಕಾನೂನಿನ ರೀತಿಯಲ್ಲಿ ಪ್ರಯತ್ನಿಸುತ್ತಲೇ ಇದೆ. ಸಂಪೂರ್ಣವಾಗಿ ಬಗ್ಗು ಬಡಿಯಲು ಆಗುತ್ತಿಲ್ಲ. ಏಕೆ ಗೊತ್ತೇ? ಪಾಪಿಗಳ ಲೋಕದಲ್ಲಿ ದುಶ್ಮನ್, ಸ್ವಾರ್ಥಿ, ಅಸೂಯಿ ಎಂಬ ತ್ರಿಭೂತಗಳು ಆಟವಾಡುತ್ತಾ ಸತ್ತು ಬದುಕುತ್ತಲೇ ಇರುವುದರಿಂದ. ಇಂತಹ ಸತ್ತು ಬದುಕುವ ಆಟವೇ MLA ಸಾಹೇಬ್ರೆ, ಧರ್ಮ ನಮ್ಮ ಜೊತೆ ಇದ್ದಾರೆ. ಎಲ್ಲಿ ಕರ್ಕೊಂಡು ಬರ್ಬೇಕು? ಕಾಮಾಕ್ಷಿ ಪಾಳ್ಯದ ಗುಟ್ಟಾಗಿ ಬಂದ್ರ? ಓಕೆ ಸರ್, ಬೇಗ ಬಂದ್ರ? ಆಯ್ತು ಸರ್, ಬೇಗ ಬರ್ತೀವಿ. ಅದೇನಾಯ್ತು ಅಂತ ಹೇಳು ಧರ್ಮ, ನಾನಿದ್ದೀನಿ. ಹೇಳ್ತೀನಿ ಸರ್, ಹೇಳ್ತೀನಿ. ನಾನು ಓದ್ತಾ ಇದ್ದ ಗವರ್ಮೆಂಟ್ ಕಾಲೇಜು ಇದೆ ಸರ್. ಈ ಕಾಲೇಜು ರೌಡಿಗಳು ಒಂದು ಪೋಖ್ರಿಗಳಿಂದ ತುಂಬಿ ತುಳುಕ್ತಾ ಇತ್ತು ಸರ್. ಇದರಿಂದ ಬೇಸತ್ತ ಲೆಕ್ಚರರು ಕಡೆ ಯಾವ ಸ್ಥಿತಿಗೊಂಡು ಹೋಗದೆ ನಾನಾಯ್ತು, ನನ್ನ ಸ್ಟಡಿ ಆಯ್ತು ಅಂತ ನೆಮ್ಮದಿಯಾಗಿದ್ದೆ. ಆದ್ರೆ ಯಾವ ಕೆಟ್ಟಗಳಿಗೇನೋ ಏನೋ. ಹಾಯ್ ಧರ್ಮ. ಹಾಯ್. ಎಷ್ಟೋ ಹುಡ್ಕೊಡ್ತೀನ? ಏಕೆ? ನಾನು ಇಲ್ಲೇ ಇದ್ನಲ್ಲ. ಮತ್ ಕಾಣ್ಲೇ ಇಲ್ಲ. ನಿನಗೆ ಬರ್ತಾ ಬರ್ತಾ ಕ್ರೂಡ್ ಜಾಸ್ತಿ ಆಗ್ತಿದೆ ಅಂತ ಕಾಣಿಸುತ್ತೆ. ಏನ್ ಸಮಾಚಾರ? ನಿಮ್ ಫಾದರ್ಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ಯಲ್ಲ, ಬಾ ಹೋಗೋಣ. ಖಂಡಿತ ಕರ್ಕೊಂಡು ಹೋಗ್ತೀನಿ. ಓಕೆ? ಏನಿದು ಕಾಲೇಜ್ ಹೋಗದೆ ಎಲ್ಲ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಿ? ಏನಿಲ್ಲ ಡ್ಯಾಡಿ, ನಿಮ್ಗೆ ನನ್ನ ಫ್ರೆಂಡ್ನ ಪರಿಚಯ ಮಾಡ್ಸೋಣ ಅಂತ ಬಂದೆ. ಇವಳ ಹೆಸರು ಅಪೂರ್ವ ಅಂತ. ನಮಸ್ತೆ ಅಂಕಲ್. ನಮಸ್ಕಾರ. ಏನಮ್ಮ, ಇವ್ರ ಜೊತೆ ಸೇರಿ ನೀನು ಇವ್ರ ಹಾಗೇನೆ? ಏನ್ ಡ್ಯಾಡಿ ನೀವು, ಕಾಲೇಜಿಗೆ ಟೈಮ್ ಆಗುತ್ತೆ, ಹಪ್ತಾ ಕೊಡಿ. ಅಪ್ಪನ ಹತ್ರನೇ ಹಪ್ತಾನ? ತಗೊಳ್ಳಿ. ಹಲೋ ಶಿಷ್ಯ, ಅಪೂರ್ವ ಹೆಂಗ ಐ ಲವ್ ಯು ಅಂತ ಹೇಳೋದು? ಯಾಕೆ ಗುರು ಹಂಗಂತೀಯ?
ಕುಡಿದ್ರೆ ಜೋಶಲ್ಲಿ ಕಕ್ಬಿಡು ಐ ಲವ್ ಯು ಅಂತಾಳೆ ಕಕ್ಬಿಟ್ರೆ ಇಂಥ ದ್ರಾಮನ ಬಂದು ಆಗ್ಲೇ ಒಂದ್ಸಾರಿ ನಮ್ ತಂಟೆಗೆ ಬಂದು ಜನರಲ್ ಹಾಸ್ಪಿಟಲ್ ವಾಟರ್ ಬೆಡ್ ನಲ್ಲಿ ಸೆಟ್ಲ್ ಆಗಿದ್ ನಿಂಗೆ ನೆನಪಿಲ್ಲನ ಆ ನೆನಪೆ ನಿನ್ ಕಂಡಾಗ್ಲೆಲ್ಲ ಕೆಣಕ್ಬೇಕು ಅಂತ ಕಳ್ಸೋದು ಅಷ್ಟೇ ಅಲ್ಲ ಮಚ್ಚ ನಿಂಬೆ ಬಣ್ಣದ ಪೋರಿನ ಬೆನ್ನಿಂದ ಹಾಕೊಂಡು ಕಾಲೇಜ್ ತುಂಬಾ ಓಡಾಡ್ತಾರ ಇವನ್ನ ಅದೇ ಭೇಟಿ ಕಳಿಸ್ಬೇಕು ಆಗ್ಲೇ ನಮಗೂ ನೆಮ್ಮದಿ ಸೇಮ್ ಆಯ್ತು ಓಂ ಫಿಲ್ಮ್ ಪೋಸ್ ಚೇಂಜ್ ಸಾಕು ಮಮ್ಮಿ ಸಾಕು. ಇರ್ಲಿ ತಿನ್ನು ಮಗನೆ. ರಾತ್ರಿ ಕುಡ್ದಿದ್ ಜಾಸ್ತಿ ಆಗಿ ಬರೀ ಹೋಟೆಲ್ ಮಲಗಿದ್ದಲ್ಲ, ಈಗಲೂ ತಿಂದೆ ಹೋದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ತಿನ್ನು. ಅಲ್ಲ ರೀ, ನೀವು ಅವಶ್ಯಕತೆಗಿಂತ ಹೆಚ್ಚಿಗೆ ದುಡ್ಡು ಕೊಟ್ಟು ಕೆಡ್ಸಿದ್ದಾಯ್ತು. ಈಗ ತಿದ್ಕೋ ಅಂದ್ರೆ ಪ್ರಯೋಜನ ಇಲ್ಲ ರೀ. ಪ್ರಯೋಜನ ಇದೆ ಕಣೆ. ಈಗ ಕೆಟ್ಟ ಹೋಗಿದ್ದಾನೆ, ಮುಂದೆ ಕುಲ್ಗೆಟ್ ಹೋಗ್ದಿರ್ಲಿ ಅಂತ. ಏಯ್ ACP, ಏನ್ ದೊಡ್ಡ ಸಮಾಚಾರ? ನಾಮದಾರ್ ವಂಶಸ್ಥರ ಸಮಾಚಾರ ಏನು ಅಂತ ಹೇಳ್ತೀಯ? ನಮ್ದೇನಿದ್ರು ಸಮಾಚಾರ ಇಲ್ಲ, ಗಾಚಾರನೆ. ಏನ್ ಮಾತಾಡ್ತಿದ್ಯಾ? ಸಾವು ಹತ್ರ ಬಂದಿರೋ ಇರುವೆಗೆ ರೆಕ್ಕೆ ಬಂದಿರೋ ಬಗ್ಗೆ. ಸಾವು ಇರುವೆ, ನಿನ್ ಮಾತು ಅರ್ಥ ಆಗ್ತಾ ಇಲ್ಲ. ನಿಮ್ಮಂತ ನ್ಯಾಯ ಕಾಪಾಡೋ ಹುಲಿ ಹೊಟ್ಟೆಲಿ ಲಾಂಗ್ ಹಿಡಿಯೋ ಮರಿ ಹುಲಿ ಹುಟ್ಟಿದ್ಯಲ್ಲ, ಅವ್ರು ಕೇಳಿ ಗೊತ್ತಾಗತ್ತೆ. ತಲೆ ತಗ್ಸಿದ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಇನ್ಸ್ಪೆಕ್ಟರ್. 1000 ಸರಿ ಹೇಳಿದ್ದೀನಿ ಇವನಿಗೆ, ಕಾಲೇಜ್ನಲ್ಲಿ ಕೈ ಎತ್ಕೊಂಡ್ ಬಾ, ಕಾಲೆತ್ತವ್ರಿಗೆ ಕಾಲೆತ್ಕೊಂಡ್ ಬಾ, ಪೆನ್ನಿರೋ ಪಾಕೆಟ್ ನಲ್ಲಿ ರೇಜರ್ ಇಟ್ಕೋ, ಆಪತ್ ಬಂದಾಗ ಯೂಸ್ ಆಗುತ್ತೆ ಅಂತ. ಆದ್ರೆ ಅದೆಲ್ಲ ಇಟ್ಕೊಳ್ಳದೆ ನಾನಿರೋವಾಗ್ಲೇ ಟೈಟ್ ಆಗಿ ಹುಡುಗಿ ವಿಚಾರದಲ್ಲಿ ಜಗಳ ಆಡಿ ಈ ರೀತಿ ಮಾಡ್ಕೊಂಡು ಬಂದಿದ್ದಾನೆ. ಅಂದ್ರೆ ವಂಶಸ್ಥರಿಗೆ ನೋಡಿ ನೋಡಿ, ಹಿಂದು ಮುಂದೆ ನೋಡದೆ ಸಾಮಾನು ಸರಂಜಾಮ ಅಂದೆ ಹೆಂಗ್ ತದ್ಕವನೆ. ಇವತ್ತೇ ಕೊನೆ. ನಿಮ್ಮ ಮರಿ ಹುಲಿ ಗುಹೆ ಒಳಗೆ ಗುಮ್ಮನ್ ತರ ಇದೆ, ನಿಮ್ಗೂ ಒಳ್ಳೇದು. ಲಾಂಗ್ ಹಿಡಿದು ಜೀವನ ಮಾಡೋ ನಮ್ಗೂ ಒಳ್ಳೇದು. ಇಲ್ದೇ ಇದ್ರೆ ನಿಮ್ಗೆ ಗೊತ್ತಲ್ಲ ನಾವು ಕೊಡೋ ಟ್ರೀಟ್ಮೆಂಟ್. ಶ್ರೀರಾಮ್ಪುರಕ್ಕೆ ರೈಟು, ಗಾಯತ್ರಿ ನಗರಕ್ಕೆ ಲೆಫ್ಟು, ಸೆಂಟ್ರಲ್ಲಿ ಹರಿಶ್ಚಂದ್ರ ಘಾಟು. ಟೈಮ್ ಆಯ್ತು, ಬರ್ತೀವಿ. ನಮಸ್ಕಾರ ಸರ್. ನಿಮ್ಮ ಮರಿ ಹುಲಿಗೆ ಬುದ್ಧಿ ಹೇಳ್ತೀರಾ ಅಂತ ಅನ್ಕೊಂಡಿದೀವಿ. ಬರ್ತೀವಿ. ಒಬ್ನೇ ಮಗ ಅಂತ ಮುದ್ದು ಮಾಡಿ ಸಾಕಿದಿಕ್ಕೆ ಇಂಥ ಕಚಡ ಕೆಲಸ ಮಾಡಿ ಬೀದಿಲ್ ಹೋಗೋ ಮಾರಿ ಮನೆಗ್ ಬರೋ ಹೋಗ್ ಮಾಡಿದ್ಯಲ್ಲ. ನಾನೇನು ಮಾಡಿಲ್ಲ ಮಮ್ಮಿ, ಅವನೇ ಜಗಳ ಮಾಡಕ್ ಬಂದ, 2 ಬಿಟ್ಟು ಅಷ್ಟೇ. ಅದೇ ನೀನ್ ಮಾಡಿ ದೊಡ್ಡ ತಪ್ಪು. ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ತೋರಿಸಿ ಗಾಂಧಿನ ಅನುಸರಿಸೋದ್ ಬಿಟ್ಟು ಹೀಗ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಬುದ್ಧಿ ಇದೆಯಾ ನಿನ್ಗೆ? ನೀವ್ ಹೇಳ್ದಂಗೆ ಕೆನ್ನೆ ಕೊಟ್ಟಿದ್ರೆ ಅವ್ರ ಕತ್ನೆ ಕುಯ್ತಾ ಇದ್ರು. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಡ್ಯಾಡಿ. ಇಷ್ಟು ದಿನ ಆಗಿರ್ಲಿಲ್ಲ, ಇನ್ಮೇಲೆ ಆಗುತ್ತೆ. ಒಂದ್ 4 ದಿನ ಕಾಲೇಜ್ಗೆ ಬಿಕಾರಿ ತರ ನಡ್ಕೊಂಡು ಹೋಗ್ಬಿಟ್ ಬಾ, ಆವಾಗ ಅರ್ಥ ಆಗುತ್ತೆ. ನೋಡೋ, ಈ ಮನೇಲಿ ಇನ್ಮೇಲೆ ನಿನ್ಗೆ ಇರಕ್ ಜಾಗ, ತಿನ್ನಕ್ ಊಟ ಅಷ್ಟೇ. ಪಾಕೆಟ್ ಮನೆಯಲ್ಲ ಕಟ್. ನಿಂಗೆ ಇದೇ ತರ ಆಗ್ಬೇಕಿತ್ತು. ಮಮ್ಮಿ ಮಮ್ಮಿ, ಏನೋ ಕೆಟ್ಟಗಳಿಗೆ ಆಗ್ ಬರದಾಗೋಯ್ತು. ಅದಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದ ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ನಿಮ್ ಮಮ್ಮಿ ಡ್ಯಾಡಿ ಎಲ್ಲಾ ಫೆಸಿಲಿಟೀಸು ಕೊಡ್ತಾರೆ. ಅಲ್ಲಿವರೆಗೂ ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ, ಡೋಂಟ್ ವರಿ. ಅಪೂರ್ವ ಸಾಥ್ ಕೊಟ್ಟಾಯ್ತಲ್ಲ, ಇನ್ನೂ ಯಾಕೆ ಬೇಜಾರಾಗಿದ್ಯಾ? ಖುಷಿ ಖುಷಿ, ಹ್ಯಾಪಿ ಆಗಿರು. ಅಪೂರ್ವ ಹೇಳಿ ಸರಿನೋ? ನೀವೆಲ್ಲ ಸೇರಿ ಸೆಕ್ರೆಟರಿ ಎಲೆಕ್ಷನ್ ನಿಂತ್ಕೊಂತಿದ್ದೀರಾ, ಆದ್ರೆ ನಮ್ ತಂದೆ ಒಪ್ಪಲ್ಲ ಕಣ್ರ. ಅವ್ರು ಒಪ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಹೋದ್ಸಲ RP ಆಗಿದ್ದೆ, ಈ ಸತಿ ನೀ ಸೆಕ್ರೆಟರಿ ಆಗ್ಬೇಕು. ನಿನ್ ಬದಲು ಬೇರೆ ಯಾರಾದ್ರೂ ಸೆಕ್ರೆಟರಿ ಆದ್ರೆ ಅವ್ರಿಗೆ ನಾವು ಅಡಿಯಾಳಾಗಬೇಕಾಗತ್ತೆ.
ಅಡಿಯಾಳಾಗ್ಬಾರ್ದು, ಅರಸ ಆಗ್ಬೇಕು. ಇವರೆಲ್ಲ ಇಷ್ಟೊಂದು ಹೇಳ್ತಾ ಇದಾರೆ, ಒಪ್ಕೊಳ್ಳೋ ಧರ್ಮ. ಆಯ್ತು, ನೀವೆಲ್ಲರೂ ಇಷ್ಟೆಲ್ಲ ಹೇಳಿದ್ಮೇಲೆ ಎಲೆಕ್ಷನ್ ಗೆಲ್ತೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್. ಮಚ್ಚಾ ಹೋಗೋಣ ಬಾ. ನಡೆಯಲ್ಲ. ಯಾಕೆ ಗರ ಬಡ್ದಂಗಾಯ್ತಾ? ನಾಮದಾರ್ ವಂಶದ ವಾಯ್ಸು ಅಂದ್ರೆ ಓಸು ಒಳ್ಳೆನು ಬಣ್ಣ ಬದಲಾಯಿಸಕ್ಕೆ ಯೋಚನೆ ಮಾಡುತ್ತೆ. ಬ್ರದರ್, ಆ ಧರ್ಮ ಎಲೆಕ್ಷನ್ ಅಲ್ಲಿ ಗೆಲ್ಲಬಾರ್ದು, ಸೋಲ್ಬೇಕು. ಅದಕ್ಕೇನ್ ಬೇಕೋ ಮಾಡು. ಆಯ್ತು. ಹಾಯ್ ಚಿನ್ನ. ನಿನ್ ಓಟು ನನ್ನ ತಮ್ಮಂಗೆ ತಾನೆ? ಹೌದಣ್ಣ, ನಮ್ಮ ಓಟ್ ನಿಮ್ಗೇನೆ. ಆದ್ರೆ ಓಟ್ ಹಾಕಿದ್ರೆ ನನ್ಗೇನ್ ಕೊಡ್ತೀರಾ? ನಾಮದಾರಿ ವಂಶಸ್ಥರನ್ನೇ ಬಕ್ಷಿಸ್ ಕೇಳ್ತೀಯಾ? ನಾನಿಲ್ಲಿ ಬಂದು ನಿಂತಿದ್ದೇನೆ, ನನಗೆ ಮರ್ಯಾದೆ ಇಲ್ವಾ? ನಾನು ಓದ್ತಾ ಇದ್ದೆ. ಓದಿ ಓದಿ ಏನೇ ಉದ್ಧಾರ ಆಗ್ತೀರಾ? ಯಾವತ್ತಿದ್ರು ಒಲೆ ಊರ್ಲೇಬೇಕು ತಾನೆ? ಅದಿರ್ಲಿ, ನಿಮ್ಮಿಬ್ರಲ್ಲಿ ಯಾರು ಆರ್ತಿ? ಇವಳೆ ಆರ್ತಿ. ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡು, ನಿಮ್ದೆಲ್ಲ ಓಟು ನನಗೆ ಅಂತ. ಆ ಧರ್ಮಂಗೆ ಏನಾದ್ರೂ ಹಾಕಿದ್ರೆ ಅಷ್ಟೇ. ಏನೇ ಗುರಾಯಿಸ್ತೀಯಾ? ನಿನ್ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡು, ಅವ್ರದೆಲ್ಲ ಓಟು ನನಗೆ ಹಾಕ್ಬೇಕು ಅಂತ. ಏನ ಮಾಡ್ತೀಯಾ? ರೋಫಾಕ್ ಓಟ್ ಕೇಳಿದ್ರೆ ಹಾಕಿಸ್ತೀನಿ ಅಂತ ಅನ್ಕೊಂಡ್ಯಾ? ಹಾಕ್ಸೋದಿಲ್ಲ. ಏನ್ ಮಾಡ್ತೀಯ ಮಾಡ್ಕೊ ಹೋಗು. ನೆಲ ನೋಡ್ಕೊಂಡು ನಡೆಯೋ ನಿನಗೆ ಇಷ್ಟೊಂದು ಪೋಗ್ರಿರ್ಬೇಕಾದ್ರೆ ಮೀಸೆ ಬರೋ ಗಂಡಸು ಕಣೆ ನಾನು. ನನಗೆ ಎಷ್ಟಿರ್ಬೇಡ. ಅವಾಗ ನೀನೇ ದಾರಿಗೆ ಬರ್ತೀಯ. ನಡಿಯಲ್ಲ. ನಾಮದಾರಿ ಹೊಸೊತ್ತಿಗೆ ಆವಾಸ. ಪಾಪು ಹಚ್ಕೊಳ.
ನೀನು ಮನುಷ್ಯ ಅಲ್ಲ, ರಾಕ್ಷಸ. ಹಲೋ, ಓಕೆ. ಈ ಲೋಫರ್ ನನ್ನ ಮಗನಿಗೆ ಅನ್ನ ನೀರಿನ ಕೊಡಬೇಡಿ. ಆಯ್ತು ಸರ್. ಯಾರು ಬೇಕಿ ಸರ್? ನಾಮದಾರ್ ವಂಶದವ್ರನ್ನ ಯಾರು ಅಂತ ಕೇಳ್ತೀರಲ್ಲ? ಏಯ್, ನನ್ನ ತಮ್ಮನ ಪ್ರಾಣ ತೆಗೆದಿರೋ ಆ ಬದ್ಮಾಶ್ ಎಲ್ಲಿ? ಸಾಹೇಬ್ರು ಹೊರಗಡೆ ಹೋಗಿದ್ದಾರೆ, ಆಮೇಲೆ ಬನ್ರಿ. ಏಯ್, ನಂದೆ ಶಭಾಷ್, ನನ್ ಜೊತೆಲೆ ಓಡಾಡ್ತಾ ನನ್ ಮನೆಗೆ ಕನ್ನ ಹಾಕಿ ಮುಗಿಸ್ಬೇಕು ಅಂತ ವರ್ಷವಿಡೀ ಕೂತ್ಕೊಂಡು ಸ್ಕೆಚ್ ಹಾಕಿದ್ರು ಮಿಸ್ ಆಗ್ತಾ ಇದ್ರು. ಆದ್ರೆ ನೀನಿವತ್ತು ಆ ನನ್ನ ದುಶ್ಮನ್ಗಳನ್ನ ಇಡಿಯಾಗಿ ಮುಗಿಸಿ ನನ್ನ ದಾರಿಗೆ ಅಡ್ಡವಾಗಿದ್ದವ್ರನ್ನ ಸ್ಮ್ಯಾಶ್ ಮಾಡಿಬಿಟ್ಟೆ. ಯು ಆರ್ ರಿಯಲಿ ಪವರ್ಫುಲ್ ಯಂಗ್ ಮ್ಯಾನ್. ನೀನೀಗ ಮೈ ಮರಿಬಾರ್ದು ಧರ್ಮ. ಬಿ ಕೇರ್ಫುಲ್. ಅಳಬೇಡ ಧರ್ಮ, ಅಳಬೇಡ. ಬೇತಾಳ ತರ ಬೆನ್ನು ಹತ್ತಿರೋ ಪೊಲೀಸ್ನವರಿಂದ, ಆ ದೊಡ್ಡನ ಕಡೆ ಹುಡುಗರಿಂದ ನೀನು ಸೇಫ್ ಆಗ್ಬೇಕು ಅಂದ್ರೆ ವೆಪನ್ಸ್ ಬೇಕು, ಹಣ ಬೇಕು. ಅವೆರಡರ ಅವಶ್ಯಕತೆ ಖಂಡಿತ ನಿನಗಿದೆ. ಅವೆರಡನ್ನ ನಿನಗೆ ನಾನ್ ಕೊಡ್ತೀನಿ ಧರ್ಮ, ನಾನ್ ಕೊಡ್ತೀನಿ. ತಗೋ ಧರ್ಮ, ತಗೋ. ಇದರಲ್ಲಿ 20 ಲಕ್ಷ ಇದೆ. ಇವೆರಡನ್ನು ಯೂಸ್ ಮಾಡ್ಕೊಂಡು ನೀನು ಸೇಫ್ ಆಗು. ನಾವಿಬ್ರು ಸೇರಿ ನಮ್ಮದೇ ಆದ ಸಾಮ್ರಾಜ್ಯ ಕಟ್ಟೋಣ. ನೀನು ನಿನ್ನ ಅಂಡರ್ವರ್ಲ್ಡ್ ಫೀಲ್ಡ್ಗೆ ಮಹಾರಾಜ ಆದ್ರೆ, ನಾನು ನನ್ನ ರಾಜಕೀಯ ಜೀವನದಲ್ಲಿ ಚಕ್ರವರ್ತಿ ಆಗ್ತೀನಿ ಧರ್ಮ, ಚಕ್ರವರ್ತಿ ಆಗ್ತೀನಿ. ನನಗೆ ಯಾವ ರಾಜ ಮಹಾರಾಜನ ಪಟ್ಟನು ಬೇಕಿಲ್ಲ ಸರ್. ನೀವು ನನ್ನ ಮಗ ಅಂತ ತಿಳ್ಕೊಂಡು ಬೇಲ್ ಮಾಡಿಸಿ ನನ್ನ ಬಚಾವ್ ಮಾಡಿ ಸರ್. ನಿಮ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಸರ್, ಯಾವತ್ತೂ ಮರೆಯಲ್ಲ. ಕೂಲ್ ಡೌನ್ ಮೈ ಚೈಲ್ಡ್, ಕೂಲ್ ಡೌನ್. ಬಿಸಿ ರಕ್ತ ಇರೋವಾಗ ಉರಿಯೋದನ್ನ ನೋಡಿದ್ದೀನಿ, ಆದ್ರೆ ನೀನೀಗ ತಣ್ಣಗಾಗ್ತಾ ಇದೆಯಲ್ಲ. ನೀನ್ ಹೀಗೆ ತಣ್ಣಗಾದ್ರೆ ಈ ಜನ ನಿನ್ನನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ನಿನ್ನ ತಿಥಿ ಮಾಡ್ಬಿಡ್ತಾರೆ. ಯೋಚನೆ ಮಾಡು. ಹಾಗಾದ್ರೆ ನೀವು ಹೇಳೋ ದಾರಿ ಬಿಟ್ರೆ ಬದುಕಕ್ಕೆ ಬೇರೆ ದಾರಿನೇ ಇಲ್ವಾ ಸರ್? ಖಂಡಿತ ಇಲ್ಲ. ಡಿಪಾರ್ಟ್ಮೆಂಟ್ ನಲ್ಲಿರೋ ನಿನ್ನ ತಂದೆನೇ ನಿನಗೆ ದುಶ್ಮನ್ ಆದ್ಮೇಲೆ ಇನ್ನು ಬೇರೆಯವರು ಯಾವ ಲೆಕ್ಕ? ನಾನು ಒಳ್ಳೆಯವನಾಗಿರ್ಬೇಕು ಅಂದ್ರೂ ನಿನ್ನ ಸ್ವಾರ್ಥಕ್ಕೋಸ್ಕರ ಕ್ರಿಮಿನಲ್ ಆಗಿ ಇರುವಂತೀಯಲ್ಲ, ನಾಚಿಕೆ ಆಗಲ್ವಾ? ಯಾಕೆ ಶಾಕ್ ಆಯ್ತಾ? ನಮ್ ಡ್ಯಾಡಿನ ನಮ್ ದುಶ್ಮನ್ ಅಂತ ಹೇಳ್ತಾ ಇದೆಯಲ್ಲ, ಅವ್ರು ನಿಂತರ ಗಾರ್ಡನ್ ಸಿಟಿನ ಗೂಂಡಾ ಸಿಟಿ ಮಾಡೋ ಕ್ರಿಮಿನಲ್ಸ್ ನ ಸೃಷ್ಟಿ ಮಾಡ್ತಾ ಇಲ್ಲ. ಆದ್ರೆ ನೀನ್ ಸೃಷ್ಟಿ ಮಾಡ್ತಾ ಇದೀಯಾ, ನಾನು ಸೃಷ್ಟಿ ಆಗ್ತಾ ಇದ್ದೀನಿ. ಎಲ್ಲಿಂದ ಗೊತ್ತಾ? ನಿನ್ನ ಸಾಯಿಸಿದ್ರಿಂದ. ಈ ದುಶ್ಮನ್ ಫೀಲ್ಡ್ ಅಲ್ಲಿ ತಲೆ ತೆಗ್ದಂಗೂ ತಲೆ ತೆಗೆಸ್ಕೊಂಡವನ್ಗೂ ಅನ್ಯಾಯ ಆಗದಿರೋ ಹಾಗೆ ಕಾಂಪ್ರಮೈಸ್ ಮಾಡೋ ಬುದ್ಧಿ ಸಾಗರ್ ಅಲಿಯಾಸ್ ಲಾಯರ್. ನಾನ್ ಲಾಯರ್ ಅಲ್ಲ. ಈ ತರ ಡ್ರೆಸ್ ಹಾಕೋದಿಕ್ಕೆ ಈ ನಿಮ್ಮ ದುಶ್ಮನ್ ಫೀಲ್ಡ್, ಐ ಮೀನ್ ಅಂಡರ್ವರ್ಲ್ಡ್ ಜನ ನನ್ನನ್ನ ಕಾಂಪ್ರಮೈಸ್ ಲಾಯರ್ ಅಂತ ಕರೆಯೋದು. ಮಚ್ಚ, ನನ್ ಬಗ್ಗೆ ನಿನಗೆ ಗೊತ್ತೋ ಗೊತ್ತಿಲ್ವೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಬಗ್ಗೆ, ನಿಮ್ಮ ವಂಶಸ್ಥರ ಬಗ್ಗೆ ಬುಡದಿಂದ ತಲೆವರೆಗೂ ನನಗೆ ಗೊತ್ತು ತಾನೆ? ಹಾಗೆ ಜೀವ ತೆಗೆದವನಿಗೂ ಜೀವದಾನ ಮಾಡೋ ಅಭ್ಯಾಸ ನಮ್ಮ ವಂಶದವ್ರಿಗಿಲ್ಲ ಅಂತ ಗೊತ್ತಿರ್ಬೇಕಲ್ಲ? ಹೇ, ಯಾರ ಮುಂದೆ ನಿಂತು ನಿನ್ನ ನಾಲ್ಗಿನ ಹುಚ್ಚು ಹರಿಬಿಡ್ತಿ ಅಂತ ತಿಳ್ಕೊಳ್ಳಲ್ಲ. ಹೇ, ತಿಳ್ಕೊಂಡೆ ಮಾತಾಡ್ತಾ ಇದ್ದೀನಿ.
ನನಗೆ ಹುಚ್ಚುಡಿಯಕ್ಕಿಂತ ಮುಂಚೆ ಅವನು ನನಗೆ ಒಪ್ಪಿಸ್ಬಿಡು. ಏಯ್, ನೀನ್ ಹುಚ್ಚ ಆದ್ರೆ ನಾನು ಮಹಾನ್ ಹುಚ್ಚ, ನೀನ್ ರಾಕ್ಷಸ ಆದ್ರೆ ನಾನು ಬ್ರಹ್ಮ ರಾಕ್ಷಸ. ತಿಳ್ಕೊ. ನೀನಿಂದ ಸಾಯ್ತದಾದ್ರೆ ಸತ್ತಾಗ ನಿಮ್ಮ ಅಣ್ಣ ನಿಮ್ಮ ಅಕ್ಕನ ಮಗ ಎದ್ದು ಬರ್ತಾರೇನೋ? ಎದ್ದು ಬರ್ತಾರೆ ಅನ್ನೋದಾದ್ರೆ ಹೋಗ್ ಸಾಯ್ತ ಇವನ್ನ. ಮಚ, ಸಾಯಿಸೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ಧರ್ಮ ತೆಗೆದಿರೋ ನಿನ್ ಕಡೆ ಒಂದೊಂದು ತಲೆಗೂ 5 ಲಕ್ಷ ರೂಪಾಯಿ. ಇಂದಿರಾನಗರದಲ್ಲಿ 60-40 ಸೈಟ್ನ ಸೆಟ್ಲ್ ಮಾಡಿಸ್ತೀನಿ. ಸುಳ್ಳು ಸಾಕ್ಷಿ ಹೇಳಿ ಲೈಫಲ್ಲಿ ಆರಾಮಾಗಿರು. ಏನಂತೀಯ? ಓಕೆ ರಾಯ ಸಾಹೇಬ್, ನೀವು ಹೇಳ್ದಂಗೆ ಕೇಳ್ತೀನಿ. ಹೀಗೆ ಕಾಂಪ್ರಮೈಸ್ ಅನ್ನೋ ನೆಪದಲ್ಲಿ ಅಂಡರ್ವರ್ಲ್ಡ್ನ ಎಷ್ಟೋ ಕೇಸ್ಗಳು ಲಾ ಅಂಡ್ ಆರ್ಡರ್ ಲೆಕ್ಕಾಚಾರವನ್ನೇ ತಲೆಕೆಳಗಾಗಿ ಮಾಡುತ್ತವೆ. ಒಂದಲ್ಲ, ಎರಡಲ್ಲ, ಮೂರು ತಲೆಯನ್ನು ಉಳಿಸಿದ ಧರ್ಮ ಲಾಯರ್ ಜೊತೆ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ಬೇಲ್ ಕೊಟ್ಟು ಈಚೆ ಬರ್ತಾನೆ. ಒಂದು ಈ ಸ್ಟೇಷನ್ ಇಂದ ಆ ಸ್ಟೇಷನ್ನು, ಆ ಸ್ಟೇಷನ್ ಇಂದ ಈ ಸ್ಟೇಷನ್ ಅಂತ ಸೈನ್ ಹಾಕೊಂಡು ಓಡಾಡ್ತಾ ಮುಂದೊಂದು ದಿನ ರಾಜಕೀಯದ ಬಲ, ನಾಮದಾರ ವಂಶಸ್ಥರ ಸುಳ್ಳು ಸಾಕ್ಷಿ, ಕ್ರಿಮಿನಲ್ ಲಾಯರ್ಗಳ ವಾದ, ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ದಯೆಯಿಂದ ಧರ್ಮ ನಿರಪರಾಧಿ ಅಂತ ಕೋರ್ಟ್ನಲ್ಲಿ ಪ್ರೂವ್ ಆಗಿ ನೆಮ್ಮದಿ ಬಿಡ್ತಾನೆ. ಸಾಯಿಸಕ್ ಹೋದ ತಂದೆಯ ಭಯದಿಂದ ಧರ್ಮ ಅಂಡರ್ವರ್ಲ್ಡ್ನಲ್ಲೇ ಉಳಿದು ಬೆಳೆದು ಹೆಮ್ಮರವಾಗಿ ನಿಲ್ತಾನೆ. ಹೊಡಿತಿದ್ದೀರಾ? ಕೇಸಲ್ಲಿ ಫಿಟ್ ಮಾಡಿಸಿ ಎನ್ಕೌಂಟರ್ ಮಾಡಿಸ್ಬಿಡ್ತಾರೆ. ಯಾಕೆ ಹೊಡಿತಿದ್ದೀರಾ? ಅದು ನಾನ್ ಹೇಳ್ತೀನಿ. ಜನಸೇವೆಯ ಜನಾರ್ದನ್ ಸೇವೆ ಅನ್ಕೊಂಡು ಮಾನ ಮರ್ಯಾದೆಯನ್ನ ಮಾಡ್ಕೊಂಡು ಹೋಗಬೇಕಾದ ಕೆಲಸನ ಮರ್ತು ಇಂಥ ಹಲ್ಕ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಏಯ್, ಕಿತ್ತೋದ್ ನಿಮ್ ರಾಜಕೀಯ ಜೀವನದಲ್ಲಿ ಸಮಾಜಕ್ಕಂತೂ 10 ಪೈಸೆ ಉಪಕಾರ ಮಾಡಿಲ್ಲ. ಆದ್ರೆ ನಿಷ್ಠೆಯಿಂದ ದುಡಿತಾ ಇರೋ ಆ ಅನಾಥಾಶ್ರಮ ತಂಟೆಗೆ ಯಾಕ್ರಯ ಹೋಗ್ತೀರಾ? ಏಯ್, ಇವತ್ತೇ ಕೊನೆ. ನಿಮ್ ರಾಜಕೀಯ ಏನಿದ್ರು ನಿಮ್ ಸೌಧದಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಅದನ್ನ ಬಿಟ್ಟು ಸಮಾಜ ಸೇವೆ ಮಾಡ್ತಿರೋ ಅನಾಥಾಶ್ರಮ ಮತ್ತು ಟ್ರಸ್ಟ್ ಗಳಿಗೆ ಇಟ್ಕೊಂಡ್ರೆ ನಿಮ್ಮನ್ನ ಅಡ್ಡ ಕತ್ತಿಸಿ ನಿಮ್ ಮನೆ ನಾಯಿಗಳಿಗೆ ನಿಮ್ ಮಾಂಸ ಹಾಕ್ಬೇಕಾಗುತ್ತೆ. ಹುಷಾರ್. ರಾಜಕಾರಣಿಗಳ ಕಪಿಮುಷ್ಟಿಯಿಂದ ಅನಾಥಾಶ್ರಮ ರಕ್ಷಿಸಿದ ಧರ್ಮ. ನೋಡೆ, ನಮ್ ಧರ್ಮ 3 ವರ್ಷಕ್ಕೆ ಎಷ್ಟು ಚೇಂಜ್ ಆಗಿದ್ದಾನೆ. ಯಾವ ಪೇಪರ್ ಅಲ್ಲಿ ನೋಡಿದ್ರು ಅವಂದೇ ಸುದ್ದಿ. ಆಡೋ ಹುಡುಗಿಂದ ಹಿಡಿದು ಅಲ್ಲಾಡೋ ಮುದುಕರ್ಗು ಧರ್ಮ ಧರ್ಮ ಧರ್ಮ. ಬ್ಯಾಡ್ ಟೈಮ್ ನಿಂದ ಅವತ್ತೇನೋ ಆಯ್ತು, ಆದ್ರೆ ಅದ್ರಿಂದನೇ ಇಷ್ಟು ದೊಡ್ಡ ರೌಡಿ ಆಗ್ತಾನೆ ಅಂತ ನಾವ್ ಅನ್ಕೊಂಡಿಲ್ಲ. ಧರ್ಮನ್ನ ರೌಡಿ ಗಿಡಿ ಅಂತ ಅನ್ಬೇಡ. ಅವ್ನು ರೌಡಿ ಆಗೋದಕ್ಕೆ ನಿನ್ ಮುಂದೆ ಬಂದು ನಿಂತಿರೋ ಇವಳು ತಾನೇ ಕಾರಣ. ಅವತ್ತು ಇವಳು ಮನಸ್ಸು ಮಾಡಿದ್ರೆ ನಮ್ ಪ್ರಾಣ ಸ್ನೇಹಿತ ರೌಡಿ ಆಗ್ತಿರ್ಲಿಲ್ಲ. ಆಗಿ ಧರ್ಮನ್ ಅಂಡರ್ ವರ್ಲ್ಡ್ ನೋಕಿ ನಕ್ ಬಿಟ್ಲು. ಇವಳು ಮುಖ ನೋಡಕ್ಕೂ ನಾಚಿಕೆ ಆಗತ್ತೆ. ಛೀ, ಆಂಟಿ, ಅಂಕಲ್, ಆಂಟಿ. ಯಾಕೆ ಬಂದೆ ಇಲ್ಲಿಗೆ? ಅದು ಧರ್ಮ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಿಕ್ಕೆ. ನಿನ್ಗೆ ಅವತ್ತೇ ಹೇಳಿದ್ದೀನಲ್ಲ, ಅವನು ಈ ಊರಲ್ಲಿರೋದು ಬೇಡ ಅಂತ ಬೇರೆ ಊರಿಗೆ ಕಳ್ಸಿದ್ದೀನಿ. ಸುಳ್ಳು. ನೀವಿಬ್ರು ಸುಳ್ಳು ಹೇಳ್ತಾ ಇದ್ದೀರಾ. ಅವನ ಅವತ್ ಹಿಡಿದಿದ್ಲ, ಅವನ ಕೆಳಗೆ ಬಿಡ್ದೆ. ಇವತ್ತು ದೊಡ್ಡ ರೌಡಿ ಆಗಿದ್ದಾನೆ. ಈ ಪೇಪರ್ ನೋಡಿ. ಅದಕ್ಕೆ ನೀನಿನ್ನೂ ಚಿಕ್ಕೋಳು, ಬಾಳಿ ಬದುಕಬೇಕಲ್ಲ. ಪ್ರೀತಿ ಪ್ರೇಮ ಅಂತ ನಿನ್ ಜೀವನ ಹಾಳು ಮಾಡ್ಕೋಬೇಡ. ಅವನ ಮರೆತು ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸುಖವಾಗಿರು. ಸುಮ್ನೆ ಪದೇ ಪದೇ ಬಂದು ಅವನ ವಿಷಯ ಹೇಳಿ ನೆಮ್ಮದಿ ಕೆಡಿಸ್ಬೇಡಮ್ಮ. ನನಗ್ ನಿಮ್ ನೆಮ್ಮದಿ ಕೆಡಿಸ್ಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ ಆಂಟಿ. ಅನ್ಯಾಯವಾಗಿ ವ್ಯರ್ಥವಾಗ್ತಿರೋ ಧರ್ಮನ್ ಜೀವನನ ಸರಿಪಡಿಸ್ಬೇಕು ಅನ್ನೋ ಒಂದೇ ಉದ್ದೇಶ ಮಾತ್ರ. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು ಅನ್ನೋ ಹಾಗೆ ಅವನ್ ಜೀವನ ಒಡೆದು ಹೋಗಿದ್ಯಮ್ಮ. ನೀನ್ ಅನ್ಕೊಂಡಿರೋ ಹಾಗೆ ಅದ್ಯಾವ್ದು ನಡೆಯಲ್ಲ ಕಣಮ್ಮ. ಆಗಲ್ಲ ಆಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲ್ಸಾನೂ ಆಗಲ್ಲ ಆಂಟಿ. ಆಗತ್ತೆ ಅಂದ್ರೆ ಆಗತ್ತೆ. ಅವನು ಎಲ್ಲಿದ್ದಾನೆ ಅಂತ ನಿಮಗ್ ಚೆನ್ನಾಗ್ ಗೊತ್ತಿರುತ್ತೆ. ಹೇಳಿ ಆಂಟಿ, ಪ್ಲೀಸ್
ಅಂಕಲ್ ನೀವಾದ್ರೂ ಹೇಳಿ ಅಂಕಲ್, ಹೇಳಿ ಆಂಟಿ, ಪ್ಲೀಸ್ ಹೇಳಿ ಆಂಟಿ. ಅಂಕಲ್ ನೀವಾದ್ರೂ ಹೇಳಿ ಅಂಕಲ್. ಹೇಳಲ್ಲ ಅಲ್ವಾ? ಬೇಡ, ಅವನನ್ನ ಹುಡ್ಕೋದ್ ನನಗ್ ಗೊತ್ತು. ನೀವಂತೂ ಮಗ ಅನ್ನೋದನ್ನ ಮರ್ತು ಕೈ ಬಿಟ್ಬಿಟ್ರಿ. ಆದ್ರೆ ನಾನ್ ಬಿಡಲ್ಲ. ನನ್ನಿಂದ ಕತ್ಲೆ ಲೋಕಕ್ಕೆ ಸೇರಿದ್ದವನನ್ನ ಮತ್ತೆ ಈ ಸುಂದರ ಪ್ರಪಂಚಕ್ಕೆ ಕರ್ಕೊಂಡು ಬಂದು ಅವನನ್ನ ಮದ್ವೆ ಆಗಿ ಆಗ್ತೀನಿ. ಮಾಮೂಲು ರಂಗರಾಜಣ್ಣ, ನಮ್ ಏರಿಯಾ ರೂಲ್ಸ್ ಗೊತ್ತಲ್ಲ ನಿಂಗೆ? ಗೊತ್ತು ಬದ್ಮಾ. ನೀ ಹೊಡೆದಿದ್ ನಮ್ಮ ಅಣ್ಣಂಗೆ ಏನಾರು ಗೊತ್ತಾದ್ರೆ ನಿನ್ ಗತಿ ಅಧೋಗತಿ. ಯಾವನೋ ನಿಮ್ಮಣ್ಣ? ಶೂರ್ತನದಲ್ಲಿ ಅರ್ಜುನ, ದಾನದಲ್ಲಿ ಕರ್ಣ, ಸಂದೇಶದಲ್ಲಿ ಶ್ರೀಕೃಷ್ಣನಾಗಿ ನಿಮ್ಮಂತವ್ರಿಗೆ ದುಶ್ಮನಾಗಿರೋ ನಮ್ ಧರ್ಮಣ್ಣ. ಎಲ್ಲಿದನ ಧರ್ಮ? ಎಲ್ಲಿದನ ಧರ್ಮ? ಯಾಕೋ ಏನಾಯ್ತಾ? ಯಾಕೋ ನಾಯಿ ತರ ತೇಗ್ತಾ ಇದ್ಯಾ? ಏನಾಯ್ತು ಬಗಳ? ಅಣ್ಣ, ಆ ರೌಡಿ ರಂಗರಾಜ ನಮ್ಮ ಏರಿಯಾಗ ಬಂದು ರೋಲ್ ಕಾಲ್ ಮಾಡ್ತಿದ್ದಾನಣ್ಣ. ಎಲ್ಲೋ ಅವನಿಗೆ ಇವತ್ತು ಶನಿ ಪರಮಾತ್ಮ ಹೆಗ್ಲೇರಿರ್ಬೇಕು. ಅವನಿಗೊಂದು ದಾರಿ ಮಾಡೇ ಮಾಡ್ತೀನಿ, ಗೊತ್ತಾಯ್ತಾ? ಕಾಚೆತ್ತಮ್ಮ, ಮೊದ್ಕ ಕಾಚೆತ್ತ. ಆಮೇಲೆ ಕೊಡ್ತೀನಿ, ಇನ್ನೂ ಬೋಣಿ ಆಗಿಲ್ಲ ಮಗ. ಯಾರು ಮಗ ಅಂತ್ಯ? ನಾನ್ ನಿನ್ ಮಗನೂ ಅಲ್ಲ, ನೀನ್ ನಮ್ಮ ಅಪ್ಪನೂ ಅಲ್ಲ. ಕಾಸತ್ತಲ್ಲ, ಆಮೇಲೆ ಕೊಡ್ತೀನಿ ಅಂತ ಹೇಳಿಲ್ಲ ಮಗ. ನನಗೆ ಇಲ್ಲ ಎಗರಾಡ್ತಾನೆ, ಒಂದ್ ಕೈ ನೋಡ್ಕೊಡಲ್ಲ ಅಂತ ಹೇಳಿದವ್ರಿಗೆ ನಾನು ಏನ್ ಗಿಫ್ಟ್ ಕೊಡ್ತೀನಿ ಗೊತ್ತಲ್ಲ? ಕೊಡಲ್ಲ ಹಂಗು ತಗೋಣ. ಗುಲ್ಡು, ಮೂರೊತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡ್ದು ಬದುಕ್ತಾ ಇರೋ ಇಂತ ಬಡಪಾಯಿಗಳ ಹತ್ರ ರೋಲ್ ಕಾಲ್ ಮಾಡಿ ಬದುಕೋದು ರೌಡಿಸಮ್ ಅಲ್ವಲೇ? ಲಕ್ಷ ಲಕ್ಷ ಗಟ್ಲೆ, ಕೋಟಿ ಕೋಟಿ ಗಟ್ಲೆ ಸಮಾಜಕ್ಕೆ ಸರ್ಕಾರಕ್ಕೆ ದ್ರೋಹ ಮಾಡಿ ಬದುಕ್ತಿರೋ ಆ ಕಿರಾತಕರ ಹತ್ರ ಕಿತ್ಕೊಂಡ್ ಬದುಕೋದೆ ಕಣ ರೌಡಿಸಮ್ ಅಂದ್ರೆ. ಇನ್ನೊಂದ್ ಸಾರಿ ಏನಾದ್ರೂ ನೀನ್ ರೋಲ್ ಕಾಲ್ ಮಾಡಿದ್ರೆ ಬರೋ ಎಲೆಕ್ಷನ್ ವೋಟಿಂಗ್ ಲಿಸ್ಟ್ ಅಲ್ಲಿ ನಿನ್ ಹೆಸರೇ ಇರಲ್ಲ. ಇನ್ ಮುಂದೆ ನಿಮ್ಮ ಹತ್ರ ಯಾರಾದ್ರೂ ರೋಲ್ ಕಾಲ್ ಕೇಳಿದ್ರೆ ಅವ್ರ ಕೈನ ಕತ್ತಿಸ್ಬಿಡಿ, ಗೊತ್ತಾಯ್ತಾ? ಯಾರು ನೀವು? ನಾವು ರಿಪೋರ್ಟರ್ಸ್. ಆಗಲ್ಲ ಅಂತ ಹೇಳದ್ನಲ್ಲ. ಬಿಡ್ರ ಅವ್ರನ್ನ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಒಂದ್ ವಿಷಯ ಹೇಳಿ. ಐ ಆಮ್ ಕೀರ್ತಿರಾಜ್. ಸಿ ಇಸ್ ಮೈ ಅಸಿಸ್ಟೆಂಟ್ ವಿಜಯಲಕ್ಷ್ಮಿ.
ನಾವು ಬೆಂಗಳೂರು ಕ್ರೈಮ್ಸ್ ವಾರಪತ್ರಿಕೆ ಪ್ರೆಸ್ ರಿಪೋರ್ಟರ್ಸ್. ನಮ್ ಪತ್ರಿಕೆಯಲ್ಲಿ ಪ್ರತಿಯೊಬ್ಬ ರೌಡಿ ಬಗ್ಗೆ ಇಂಟರ್ವ್ಯೂ ಮಾಡಿ ರೌಡಿಸಮ್ ಅನ್ನೋ ಕಾಲಮ್ ನಲ್ಲಿ ಪಬ್ಲಿಷ್ ಮಾಡ್ತಿದ್ದೀವಿ. ಅದಕ್ಕೆ ನನ್ನ ಇಂಟರ್ವ್ಯೂ ಮಾಡಕ್ ಬಂದಿದ್ದೀರಲ್ವಾ? ಎಕ್ಸಾಕ್ಟ್ಲಿ ಕರೆಕ್ಟ್. ನೋಡಿ, ನನ್ನ ಲೈಫ್ ಹಿಸ್ಟ್ರಿಲಿ ವಿತೌಟ್ ವೆಪನ್ಸ್ ಲೈಫೇ ತುಂಬಾ ಹೆಚ್ಚು, ಲಾಂಗ್ ಹಿಡಿದಿದೆ ತುಂಬಾ ಕಡಿಮೆ. ನನ್ನಂತ ಪಾಪಿ ಲೋಕದವ್ರ ಬಗ್ಗೆ ನೀವು ಬರೆದು ಪಬ್ಲಿಷ್ ಮಾಡಿದ್ರೆ ಅದನ್ನ ಓದಿದ ಜನರು ಕೂಡ ಅಡ್ದಾರಿ ಹಿಡಿದು ಅಡ್ಡಾಡಿ ಆಗ್ತಾರೆ. ಹಾಗಾದ್ರೆ ನಾವು ರೌಡಿಗಳ ಬಗ್ಗೆ ಬರೀಲೇಬಾರ್ದು ಅಂತೀರಾ ಸರ್? ಎಸ್, ಬರಿಬಾರ್ದು. ಬರೆದ್ರೆ ಅದ್ರ ಪರಿಣಾಮ ಕೆಟ್ಟದಾಗಿ ಪರಿವರ್ತನೆ ಆಗುತ್ತೆ. ನೀವ್ ಹೇಳೋ ಸೊಲ್ಯೂಷನ್ ಏನು ಚೆನ್ನಾಗೇ ಇದೆ, ಆದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ದೇಶಭಕ್ತರ ಬಗ್ಗೆ ಬರೆಯೋಣ ಅಂತಂದ್ರೆ 7th ಕ್ಲಾಸ್ ಪುಸ್ತಕದಲ್ಲೇ ಮುಗಿದೋಗಿದೆ. ಇನ್ನ ಸ್ವಾತಂತ್ರ್ಯ ಬಂದ ಮೇಲಿನ ದೇಶಭಕ್ತರ ಬಗ್ಗೆ ಬರೆಯೋಣ ಅಂತಂದ್ರೆ ಎಲ್ರು ಭ್ರಷ್ಟೆ, ಅಸಹ್ಯವಾಗುತ್ತೆ. ಓಕೆ ಕೀರ್ತಿರಾಜ್, ನನ್ನ ಬಗ್ಗೆ ಪಬ್ಲಿಸಿಟಿ ಮಾಡಬೇಕು ಅಂದ್ರೆ ನನ್ನ ಅನಾಥಾಶ್ರಮಕ್ಕೆ ಪ್ರತಿ ತಿಂಗಳು 2 ಲಕ್ಷ ರೂಪಾಯಿ ಕೊಡ್ಬೇಕಾಗುತ್ತೆ. ಎಸ್ ಆರ್ ನೋ? ಎಸ್, ಆಯ್ತು ಸರ್. ಪ್ರತಿದಿನ ರಾತ್ರಿ 10:30ಕ್ಕೆ ಫೋನ್ ಮಾಡ್ತೀವಿ, ನಿಮ್ ಡೀಲಿಂಗ್ಸ್ ಬಗ್ಗೆ ತಿಳಿಸಿ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಆಯ್ತು, ನುಡಿದಂತೆ ನಡೆ ಈ ಜನ್ಮ ಕಡೆ ಅಂತ ಹೇಳಿದವ್ರ ನಾಡಿನಲ್ಲಿ ಹುಟ್ಟಿದ ಮಗ ನಾನು. ಅದೇ ರೀತಿ ನೀವು ನಡ್ಕೋಬೇಕು, ಗೊತ್ತಾಯ್ತಾ? ತುಂಬಾ ಚೆನ್ನಾಗಿದೆ. ಕೀಪ್ ಇಟ್ ಅಪ್. ಏಯ್, ಸರ್ ಅದು ಏನಾಯ್ತು? ಕಮನ್ ಟೆಲ್ ಮೀ. ಆ ಕಲ್ಗುಟ್ಟಿತ್ತವ, ಆ ರೌಡಿ ಧರ್ಮ ಕಡೆಯವರು ಒಂದು ಹುಡುಗಿ. ಓ ಮೈ ಗಾಡ್. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಕ್ಲೂ ಏನಾದ್ರು ಸಿಕ್ಕಿದ್ಯಾ? ಸ್ಪಾಟ್ ಕ್ಲೂ ಯಾವುದು ಸಿಗ್ಲಿಲ್ಲ ಸರ್. ಆದ್ರೆ ಐ ವಿಟ್ನೆಸ್ ಹೇಳಿಕೆ ಪ್ರಕಾರ ರೌಡಿ ಧರ್ಮನ್ ಗ್ಯಾಂಗ್ ಹುಡುಗರ ಕಾರಣ ಅಂತ ನನ್ ಕನ್ಫರ್ಮ್ ಆಗಿದೆ ಸರ್. ಕನ್ಫರ್ಮ್ ಆದ್ಮೇಲೂ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಕಾಕಿ ತೊಡಿಸಿ ಕಾನೂನನ್ನು ಕೋಲ್ ಕೈ ಕೊಟ್ಟು ಶಾಂತಿ ಕಾಪಾಡೋ ಸೈನಿಕ ಅಂತ ಕಳಿಸಿರೋ ಸರ್ಕಾರ, ಆ ಸರ್ಕಾರನ ಆಯ್ಕೆ ಮಾಡಿರೋ ಪ್ರಜಾಪ್ರಭುತ್ವ ಪ್ರಜೆಗಳು ಕಲ್ ತಗೊಂಡು ಹೊಡಿತಾರೆ. ಹಾಗಾಗಕ್ ಮುಂಚೆ ಈ ಕುತಂತ್ರಕ್ಕೆ ಕಾರಣರೋದು ಯಾರ ಕಡೆಯವರೇ ಆಗಿರ್ಲಿ, ಅವ್ರನ್ನ ಅರೆಸ್ಟ್ ಮಾಡಿ ಕಟ್ಕಟೆಯಲ್ಲಿ ನಿಲ್ಲಿಸ್ಬೇಕು. ಸರಿ ಸರ್. ಹೆಣ್ಣು ಅಂದ್ರೆ ಕಣ್ಣು ಅಂತ ತಿಳ್ಕೊಂಡಿರೋ ಕನ್ನಡಿಗರು ಸರ್ ನಾವು. ಇಂಥ ನಾಡಲ್ಲಿ ಹುಟ್ಟಿ ಹೇಸ್ಕಿತನು ಕೆಲಸ ಮಾಡೋ ಆ ಕ್ರಿಮಿನಲ್ಗಳು ಪಾತಲಲ್ಲಿ ಅಡಗಿದ್ರು ಸರಿ, ಭೂಮಿನ ಬಗ್ದು ಎತ್ತಾಕೊಂಡು ಬಂದು ಕಸ್ಟಡಿಯಲ್ಲಿ ನಿಲ್ಸಿನ್ ಸರ್. ಗುಡ್ ಭರತ್, ನಿಮ್ಮ ಧೈರ್ಯ ಮೆಚ್ಚಬೇಕಾದ್ದೆ. ಗೋ ಅಹೆಡ್, ಐ ವಿಲ್ ಗಿವ್ ಯು ಫುಲ್ ಸಪೋರ್ಟ್. ಥ್ಯಾಂಕ್ ಯು ಸರ್. ಯಾರಿಗೆ ಬೇಕಿತ್ತು? ನೀನು ಬೇಕಾಗಿತ್ತು. ನಡಿಯಲೇ, ನಡಿಯ. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಕಲ್ಕೆರೆ ಕಲ್ಗುಟ್ಟೆಯಲ್ಲಿ ಗ್ಯಾಂಗ್ನಿಂದ ಸಾಮೂಹಿಕ ಅತ್ಯಾಚಾರ. ಬಿಸಿ ಬಿಸಿ ಸುದ್ದಿ.
ಹೆಣ್ಣು ಅಂದ್ರೆ ಏನ್ ಅನ್ಕೊಂಡ್ರು? ಭೋಗದ ವಸ್ತು ಅನ್ಕೊಂಡ್ರ ಇಲ್ಲ ತಿನ್ನಿ ಸಾಕು ಹಣ್ಣು ಅನ್ಕೊಂಡ್ರ? ಎರಡು ಅಲ್ರೋ, ಎರಡೂ ಅಲ್ಲ. ಮಾಂಸದ ಮುದ್ದೆ ಆಗಿರೋ ಜೀವಕ್ಕೆ ಜನ್ಮ ಕೊಟ್ಟು ಜೋಗಳ ಹಾಡಿ ಬಾಳ ದಾರಿ ತೋರಿಸೋ ದೀಪ ಕೊಡ್ರು ದಾರಿ ದೀಪ ಅಂತ ಹೆಣ್ಣನ ಅಮಾನುಷವಾಗಿ ಸಾಯಿಸಿ ಬಂದಿದ್ರಲ್ಲ, ನಿಜವಾಗ್ಲೂ ಮನುಷ್ಯರಲ್ಲ, ರಾಕ್ಷಸರು. ಸರ್ ಇಲ್ಲಿ ನೋಡಿ, ನೀವ್ ಹೇಳ್ತಿರ ಹಾಗೆ ನಾವಾಗ್ಲಿ ನಮ್ ಗ್ಯಾಂಗ್ ಆಗ್ಲಿ ಯಾವ ತಪ್ಪು ಮಾಡಿಲ್ಲ ಸರ್. ಸರ್ ದಯವಿಟ್ಟು ನಮ್ಮನ್ನ ಹೊಡಿಬೇಡಿ, ಬಿಟ್ಬಿಡಿ ಸರ್. ಇಲ್ಲೇ ಇರ್ಸ್ಕೊಳಕ್ ನೀವೇನು ಬಂಧುನ ಬಳಗನ? ಬಿಟ್ಬಿಡ್ತೀನಿ. ಯಾವಾಗ ಗೊತ್ತಾ? ಕೆಂಪುಕೋಟೆ ಒಳಗಡೆ ಕಪ್ಪು ಬಟ್ಟೆ ಕಟ್ಕೊಂಡು ನಿಂತಿರೋ ನ್ಯಾಯ ದೇವತೆ ಮುಂದೆ ನೀವು ಅಪರಾಧಿಗಳಂತ ಅಪ್ರೂವ್ ಆದಾಗ. ಅವನನ್ನ ಯಾಕೆ ಹೋಗ್ತೀಯ? ಬಾಧರ್ಮ ಆ ದರಿದ್ರ ಹೊಸಲು ನನ್ನ ಜೀವನದಲ್ಲಿ ಅವತ್ ಬಿಟ್ರೆ ಯಾವತ್ತು ತುಳಿದಿಲ್ಲ, ತುಳಿಯೋದು ಇಲ್ಲ. ಹಾಗಂದ್ರೆ ಯಾಕಂದ್ರೆ ಒಳಗಡೆ ಚಕ್ರ ತಿರ್ತಾ ಇಲ್ಲ. ಓಯ್ ಭರತ್, ತುಳಿಯೋದನ್ನ ನೀರಲ್ಲಿ ಕುಂತಂಗೆ ಯಾಕೆ ಒಳಗಡೆ ಕೂತಿದ್ಯಾ? ನೀನು ಧರ್ಮ ಆದ ತಕ್ಷಣ ಎಲ್ರೂ ದುರ್ಯೋಧನ ಅಂತ ತಿಳ್ಕೊಬೇಡ. ನಾನ್ ದುರ್ಯೋಧನ ಅಲ್ಲ. ಕಲಿಯುವುದ ಕೆಟ್ಟ ಹುಳುಗಳನ್ನ ಹೊಸಕಾಕಿ ಸತ್ಯವೇ ತಾಯಿ ತಂದೆ, ಕರ್ತವ್ಯವೇ ದೇವರು ಅಂತ ತಿಳ್ಕೊಂಡಿರುವ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಷ್ಟೇ. ಅದು ನೀವ್ ಹೇಳ್ಕೊಂಡ್ರೆ ನೋ ಯೂಸು. ಯಾವ ಸತ್ಯ ಯಾವ್ದು ಅಸತ್ಯ ಅನ್ನೋದು ನಮಗ್ ಗೊತ್ತು. ನಮ್ದು ಲವ್ ಮಾಡೋ ಗ್ಯಾಂಗು. ಹೆಣ್ಣು ಅಂದ್ರೆ ಗಂಗೆ, ತುಂಗೆ, ಕಾವೇರಿ, ಮಲಪ್ರಭೆ ಅಂತ ಪೂಜಿಸಿ ಪ್ರೀತಿಯಿಂದ ನೋಡೋ ಗ್ಯಾಂಗ್ ನಮ್ದು. ನೀನು ಕಾಕಿ ಕದರ್ ಏನಿದ್ರು ನನ್ನ ಹುತ್ತದಿಂದ ಆಚೆ ಇರಬೇಕಾಗಿತ್ತು. ಅದನ್ನ ಬಿಟ್ಟು ನೀನು ಹುತ್ತಕ್ಕೆ ಕೈ ಹಾಕಿ ಮಲಗಿರೋ ಸರ್ಪನ ಕೆರಳಿಸಿ ನಿನ್ ಸಾವನ್ನ ನೀನೇ ಹತ್ತು ತಂದ್ಕೊಂಡಿದ್ಯಾ. ಅದು ಧರ್ಮ. ಶಣಪಾಸೆ ಶಣಪ್. ಆವತ್ತು ಡಿಗ್ರಿ ಮಾಡ್ಕೊಂಡು ನಿಲ್ಲೋಕ್ ನೆಲೆ ಇಲ್ದೆ, ತಿನ್ನೋಕ್ ಅನ್ನ ಇಲ್ದೆ, ತಿರ್ಬೋಕಿ ತರ ಅಲ್ಲಿ ತಿರ್ಬೇಕಾದ್ರೆ ಈ ಪ್ರಪಂಚದಲ್ಲಿ ನೀನ್ ಯಾರು ಹೆಲ್ಪ್ ಮಾಡ್ಲಿಲ್ಲ. ನೆನ್ಪಿದೆಯಲ್ಲ? ಅವತ್ ನಿಂಗೆ ಹೆಲ್ಪ್ ಮಾಡಿದ್ದು ಅಣ್ಣ. ನಮ್ಮ ಹೆಸರು ಕೆಡ್ಸೋಕೆ ಯಾರೋ ಪ್ರೀ ಪ್ಲಾನ್ ಮಾಡಿ ಈ ಕೆಟ್ಟ ಕೆಲಸ ಮಾಡಿದ್ದಾರೆ. ವಿತಿನ್ 24 hours ಅಲ್ಲಿ ಅವ್ರು ಯಾರೇ ಆಗಿರ್ಲಿ ಹಿಡ್ಕೊಂಡು ಬಂದು ನಿನ್ ಕೈಗೊಪ್ಪಿಸ್ತೀನಿ. ಅಲ್ಲಿವರೆಗೂ ನನ್ ಚಕ್ರಿ ತೀರ್ಥನ ಹುಷಾರಾಗಿ ನೋಡ್ಕೋಬೇಕು. ಇಲ್ಲ ಅಂದ್ರೆ ತಿರುಗ್ತಾ ಇರೋ ನಿನ್ ಜೀವನ ಚಕ್ರ ನಿಲ್ಲುತ್ತೆ, ನಿನ್ನ ಬಾಯಿ ತೀರ್ಥ ಬೀಳುತ್ತೆ. ಗೊತ್ತಾಯ್ತಾ? ಗಾಡಿನ ಯಾಕೋ ಇಲ್ಲಿ ನಿಲ್ಲಿಸ್ದ್ಯಾ? ಎಷ್ಟು ಸುಂದರವಾದ ಹುಡುಗಿನ ಸೇಫ್ ಆಗಿ ಮನೆಗೆ ಸೇರಿಸಿದ್ರೆ ಆ ದೇವರು ಮೆಚ್ಚಲಿಕ್ಕೆ ಉಂಟಾ? ನಾನ್ ಯಾರು ಅಂತ ನಿಂಗೆ ಗೊತ್ತಾ? ನೀನ್ ಯಾರಾದ್ರೆ ನಮಗೇನು? ನಾವ್ಯಾರು ಅಂತ ನಿನಗ್ ಗೊತ್ತಾ? ಬೆಂಗಳೂರು ಸಿಟಿಲಿ ಧರ್ಮ ಅನ್ನೋ ಹೆಸರು ಕೇಳಿದ್ರೆ ಗಡಗಡ ಅಂತ ನಡುಗ್ತಾರೆ. ಬೆಳಗ್ಗೆ ಪೇಪರ್ ಓದ್ದ ಸಾಮೂಹಿಕ ಅತ್ಯಾಚಾರ ಮಾಡಿದವರೇ ನಾವು. ಈಗ ನಿಂಗೂ ಅದನ್ನೇ ಮಾಡ್ತೀವಿ. ನೆನ್ನೆ ಅವಳು ನಮ್ಮ ಮಾತು ಕೇಳ್ದೆ ಚಟ್ಟ ಏರಿದ್ಲು. ಈಗ ನೀನ್ ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ನೀನು ಚಟ್ಟ ಇರ್ಬೇಕಾಗುತ್ತೆ. ಬಾರಲೇ ನಾನು ಅವತ್ತಿನ ರಾಖಿ ಅಲ್ಲ.
ಅಪೂರ್ವ ಡ್ಯಾಡಿ ನಿನಗೇನು ಆಗಿಲ್ಲ ಡ್ಯಾಡಿ ಯಾರಮ್ಮ ಇವರು? ಶ್ರೀಕೃಷ್ಣನ್ ತರ ಬಂದು ನನ್ ಮಾನ ಕಾಪಾಡ್ದೋರು. ಅಷ್ಟ್ ದೊಡ್ಡ ಮಾತಾಡ್ತೀರಾ? ನಾನು ನಮ್ ಫ್ರೆಂಡ್ಸ್ ಶೀಲಾ ಮುಚ್ಚಿದ ಬಟ್ಟೆ ಮಾತ್ರ. ಶ್ರೀಕೃಷ್ಣ ಪರಮಾತ್ಮ ಹಾಗೆ ಎಲ್ಲಿಂದಲೂ ಬಟ್ಟೆ ಕೊಟ್ಟು ಮಾನ ಉಳಿಸಿದ್ದು ಆ ನಮ್ ಬಾಸ್. ಅವ್ರಿಗೆ ನನ್ನ ಥ್ಯಾಂಕ್ಸ್ ಹೇಳಿ. ಬೇಡ ಬೇಡ ಧರ್ಮ, ಬೇಡ ಧರ್ಮ, ಬಿಟ್ಬಿಡಿ ಅವ್ರನ್ನ, ಎನ್ಕ್ವೈರಿ ಮಾಡಕ್ ನಾವಿದ್ವಿ, ಬಿಟ್ಬಿಡಿ ಅವ್ರನ್ನ. ನನ್ನ ಹೆಸರು ಹೇಳಿ ಹವಾ ಬಿಡ್ತೀರೇನ್ರ? ಎಷ್ಟೋ ಧೈರ್ಯ ಇರಬೇಕು ಹೇಳು. ಯಾರ ನಿಮ್ಮಿಂದ ಕೆಲಸ ಮಾಡ್ತಿದ್ದು ಹೇಳು. ಹೇಳ್ತೀನಿ ಧರ್ಮ, ಹೇಳ್ತೀನಿ. ಈ ರಂಗರಾಜನ್ಗೆ ರೋಲ್ ಕಾಲ್ ವಿಷಯದಲ್ಲಿ ತಕ್ಕಿದ್ದಕ್ಕೆ ಕೋಳಿ ನೆನ್ನೆ ಮೊನ್ನೆ ಅಂಡರ್ ಒಳಗೆ ಕಾಲಕ್ಕೆ ಬಚ್ಚಾಕಣವನು. ನನ್ಗೆ ಯಾವ ಬಿಡ್ತಾವ್ ಶಿಷ್ಯ, ನನ್ಗೆ ಯಾವ ಬಿಡ್ತಾವನೆ? ಗುರು, ಹವಾ ಇದ್ರೆ ತಾನೇ ಹವಾ ಬಿಡೋದು. ಹವಾನ ಇಲ್ದಂಗ್ ಮಾಡ್ಬಿಟ್ರೆ ಆ ವಿಟ್ಲಾಚಾರ್ಯ ಜೊತೆ ಸೇರಿ ಪ್ಲಾನ್ ಮಾಡಿ ಆ ಕೆಲ್ಸನ ನಮ್ ತಲೆ ಕಟ್ಟಿ ಕೈ ಬಿಟ್ಟ. ನಿನಗೆ ಹೇಳ್ದಾಗೆ ಅಪರಾಧಿಗಳನ್ನ 24 ಅವರ್ಸ್ ಅಲ್ಲಿ ಹಿಡಿದು ನಿನ್ನ ಮುಂದೆ ನಿಲ್ಸಿದ್ದೀನಿ. ಇವ್ರನ್ನ ಅರೆಸ್ಟ್ ಮಾಡಿ ನಮ್ ಹುಡುಗರನ್ನ ರಿಲೀಸ್ ಮಾಡು. ದೇವ್ರೆ, ಆ ಧರ್ಮ ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟು ಆನಂದವಾಗಿ ಉಳ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ನನ್ ರೈಟ್ ಲೆಫ್ಟ್ ಜೈಲಿಗೆ ಸೇರಿಸಿ ಹೊಟ್ಟೆ ಉರಿಸ್ದ. ಅವ್ನ್ ರೈಟ್ ಲೆಫ್ಟ್ ಶಿಷ್ಯಂದ್ರನ್ನ ಎತ್ಬಿಟ್ಟು ಆಮೇಲೆ ಅವನ್ನ ಯಶವಂತಪುರದ ಸರ್ಕಲ್ ನಲ್ಲಿ ಇಟ್ಟಾಡಿಸ್ಕೊಂಡು ಹೊಡಿತೀನಿ. ದೇವ್ರೆ, ಇದಕ್ ನೀನ್ ನನಗ್ ಸಾಥ್ ಕೊಟ್ರೆ ನಿನ್ನ ಸನ್ನಿಧಿಗೆ ಬಂದು ನಾನ್ ಮುಡಿ ಕೊಡ್ತೀನಿ. ಹೆಣ್ಣಿಗೆ ಶೀಲಾನೇ ಸಂಪತ್ತು ಅಂತಾರೆ. ಅದನ್ನ ಉಳ್ಸಕ್ ಹೋಗಿದ್ದ ಧರ್ಮ ಅವತ್ ಲಾಂಗ್ ಹಿಡಿದು ಇವತ್ ಅಂಡರ್ವರ್ಲ್ಡ್ ಡಾನ್ ಆಗಿದ್ದಾನೆ. ಸರ್, ನಾನು ಅವನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಸರ್. ಮೂರು ವರ್ಷದಿಂದ ನಾನು ಅವನ್ನ ಹುಡುಕ್ತಾ ಇದ್ದೀನಿ. ನಿಮ್ ನ್ಯೂಸ್ ಪೇಪರ್ ನಲ್ಲಿ ಅವ್ನ ಮ್ಯಾಟ್ರ್ ಪಬ್ಲಿಷ್ ಆಗಿದೆ ಅಂತ ಅಂದ್ಮೇಲೆ ಅವನು ಎಲ್ಲಿದ್ದಾನೆ ಅಂತ ನಿಮಗ್ ಗೊತ್ತೇ ಇರುತ್ತೆ. ಪ್ಲೀಸ್ ಅವನು ಎಲ್ಲಿದ್ದಾನೆ ಅಂತ ಹೇಳಿ ಸರ್. ಅಲ್ಲ ಅಪೂರ್ವ, ನೀನೊಬ್ಳು ಮಿನಿಸ್ಟರ್ ಮಗಳಾಗಿ ಆ ರೌಡಿನ ಪ್ರೀತಿಸ್ತಾ ಇದ್ದೀನಿ, ಕರ್ಕೊಂಡೋಗಿ ತೋರ್ಸು ಅಂತಿದ್ಯಲ್ಲ, ನಿಂಗೇನ ತಲೆ ಕೆಟ್ಟಿದ್ಯಾ? ವಿದ್ಯಾವಂತಳಾದ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ, ನಿನ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ಯಮ್ಮ? ಯೋಚನೆ ಮಾಡಿದ್ದೀನಿ ಸರ್, ಮಾಡಿದ್ದೀನಿ. ನನ್ನಿಂದ ಹಾಳಾಗಿದ್ದ ಅವನ ಜೀವನನ ನಾನೇ ಸರಿಪಡಿಸ್ಬೇಕು ಅಂತ. ಧರ್ಮ ರೌಡಿ ಆಗೋ ಕಾರಣ ನಾನೇ ಅನ್ನೋ ನನ್ನ ಫ್ರೆಂಡ್ಸು. ನನ್ನ ಮಗ ಪಾಪಿ ಆದ ಅಂತ ಅವನ ತಂದೆ ತಾಯಿಗಳ ಬಾಯಿ ಮುಚ್ಚಿಸಿ ನನ್ನ ಮೇಲ್ ಬಂದಿರೋ ಅಪವಾದದಿಂದ ಪಾರಾಗೋಕೆ ಇದೊಂದೇ ದಾರಿ ಸರ್ ಉಳ್ತಿರೋದು. ನಿನಗೆಲ್ಲ ಹುಚ್ಚು. ಈಗ ಅವನಿರೋ ಪರಿಸ್ಥಿತಿಯಲ್ಲಿ ನಿನ್ನನ್ನಷ್ಟೇ ಇಲ್ಲ, ಬೇರೆ ಯಾರನ್ನು ಪ್ರೀತಿಸೋದಿಲ್ಲ, ಕಾಮಿಸೋದೇ ಇಲ್ಲ. ಹೆಣ್ಣು ಅಂದ್ರೆ ಬರೀ ಪೂಜಿಸ್ತಾನೆ. ಅಂಥದ್ರಲ್ಲಿ ಈ ನಿನ್ನ ಪ್ರೀತಿಯ ಕೂಗು, ಮದುವೆ ಮಾಡ್ಕೊಂಡು ಬಾಳ್ಬೇಕು ಅನ್ನೋ ಸುಂದರ ಲೋಕದ ಕನಸು, ಇದ್ಯಾವುದು ಅವನಿಗೆ ಅರ್ಥವಾಗಲ್ಲ. ಅರ್ಥ ಆಗ್ದಿರೋದಿಕ್ಕೆ ನನ್ನ ಧರ್ಮ ಏನು ದಡ್ಡ ಅಲ್ಲ. ಪ್ಲೀಸ್ ಸರ್, ನನ್ನ ಒಂದ್ಸಲ ಅವನ ಹತ್ರ ಕರ್ಕೊಂಡು ಹೋಗಿ. ನೋ ಅಪೂರ್ವ, ಅದು ಸಾಧ್ಯವಿಲ್ಲ. ಆಗದೇ ಇರೋ ಕೆಲಸಕ್ಕೆ ಕೈ ಹಾಕಿ ಸಾಯ್ಬೇಡ. ಈಗ ಧರ್ಮ ಎಲ್ಲಿದಾನೋ ಏನ್ ಮಾಡ್ತಾ ಇದ್ದಾನೋ ನಮಗೆ ಗೊತ್ತಿಲ್ಲ. ಪ್ಲೀಸ್ ಯು ಕ್ಯಾನ್ ಗೋ ನೌ. ಪ್ಲೀಸ್ ಸರ್, ಐ ಮಸ್ಟ್ ಸೀ ಹಿಮ್. ಕೂಲ್ ಡೌನ್ ಅಪೂರ್ವ, ಕೂಲ್ ಡೌನ್. ನನ್ನ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡೆ ಸರ್, ಅರ್ಥ ಮಾಡ್ಕೊಂಡೆ. ನಿಮ್ ದೃಷ್ಟಿಲಿ ಯಾವಾಗ್ಲೂ ಕೆಟ್ಟವನಾಗೇ ಇರ್ಬೇಕು. ಒಳ್ಳೆ ಮನುಷ್ಯನಾದ್ರೆ ನಿಮ್ಗೆ ಅವನಿಂದ ತೊಂದ್ರೆ ಆಗುತ್ತೆ ಅಂತ ತಾನೆ ಧರ್ಮ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿರೋದು. ಅಪೂರ್ವ, ಏನ್ ಮಾತಾಡ್ತಿದೀಯ? ನನಗ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ ಸರ್. ನೀವ್ ನನ್ನ ಧರ್ಮನ ಹತ್ರ ಕರ್ಕೊಂಡು ಹೋಗ್ತಾ ಇದ್ರೆ ನಾನಿಲ್ಲೇ ಪ್ರಾಣ ಕಳ್ಕೊಂಡ್ ಬಿಡ್ತೀನಿ. ಅಪೂರ್ವ, ಎಂತ ಮಾತಾಡ್ತಿದೀಯ? ಅಂತ ವ್ಯಕ್ತಿನ ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳಿದ್ ಕೇಳಿ ನಮಗೂ ಸಂತೋಷ ಆಯ್ತು. ಇದುವರೆಗೂ ಇಲ್ಲ ಅಂತ ಹೇಳಿದ್ವಿ. ಕಾರಣ ಏನ್ ಗೊತ್ತಾ? ನಿನಗೆ ಅವನ ಮೇಲಿರೋ ಪ್ರೀತಿ, ದೃಢವಾದ ನಂಬಿಕೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿದ್ವಿ ಅಷ್ಟೇ ಅಪೂರ್ವ. ನೀನ್ ಎದೆಯಾಳದಿಂದ ಪ್ರೀತಿ ಮಾಡ್ತಿರೋ ಆ ನಿನ್ನ ಧರ್ಮನ ಹತ್ರ ನಾಳೆನೇ ಇವರಿಬ್ರು ಕರ್ಕೊಂಡು ಹೋಗ್ತಾನೆ. ಹಾಗನ್ಕೊಂಡು ನಾವು ಸುಮ್ಮನಿದ್ರೆ ನಮ್ಮ ಗ್ಯಾಂಗ್ ಮೇಲೆ ಒಂದು ದೊಡ್ಡ ಪೊಲೀಸ್ ಇಡುವಾಗುತ್ತೆ. ಈ ಧರ್ಮದ ನೆರಳಲ್ಲಿರೋರ್ಗು ಅದಂತೂ ಸಾಧ್ಯ ಇಲ್ಲ ಲಾಯರ್, ಸಾಧ್ಯ ಇಲ್ಲ. ಧರ್ಮಣ್ಣ, ಯಾಕೆ ಬಂದೆ ಇಲ್ಲಿಗೆ? ಇಷ್ಟು ದಿನ ನನ್ನಿಂದ ಮರೆಯಾಗಿದ್ ನಿನ್ನನ್ನ ನೋಡೋಣ ಅಂತ ಬಂದಿದ್ದೀನಿ. ಧರ್ಮ, ಹೇಗಿರ್ಬೇಕಾಗಿದ್ ನೀನು ಇವತ್ತು ನನ್ನಿಂದ. ನೋಡು, ಹಳೆದನ್ನೆಲ್ಲ ಜ್ಞಾಪಿಸಿ ತಲೆ ಕೆಡಿಸ್ಬೇಡ.
ಆಯ್ತು ಧರ್ಮ, ಆಯ್ತು. ಹಿಂದಿಂದೆಲ್ಲ ಮರ್ತು ಬಿಡು. ಈ ಕೆಟ್ಟ ಕೆಲ್ಸನೆಲ್ಲ ಬಿಟ್ಟು ನಾವಿಬ್ರು ದೂರ ಹೋಗಿ ಮದ್ವೆ ಆಗಿ ನೆಮ್ಮದಿಯಾಗಿ ಬದುಕೋಣ ಧರ್ಮ, ಬದುಕೋಣ. ನೆಮ್ಮದಿ ಆಗಿರೋ ಕಾಲ ಮುಗಿದೋಗಿದೆ ಅಪೂರ್ವ. ನೋಡು, ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದೀಯಲ್ಲ, ದಯವಿಟ್ಟು ಆ ತರ ಬಣ್ಣದ ಕನಸುಗಳನ್ನ ಮರ್ತ್ಬಿಡು ಅಪೂರ್ವ, ಮರ್ತ್ಬಿಡು. ಇಲ್ಲ, ನಾನು ನಿನ್ನ ಮರೆಯೋಲ್ಲ. ಆವತ್ತಿನ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರೋವರೆಗೂ ನಾನ್ ನಿನ್ನನ್ ಬಿಡಲ್ಲ. ನೋಡು, ಈ ರೀತಿ ಹಠ ಮಾಡ್ತೀಯ ಅಂತಾನೆ ನಿನ್ನಿಂದ ದೂರ ಉಳಿದಿದ್ದು. ನಾನ್ ನಿನ್ನ ಎಷ್ಟು ಇಷ್ಟಪಟ್ರು ನೀನ್ ಯಾಕೆ ನನ್ನಿಂದ ದೂರ ಹೋಗ್ತಾ ಇದ್ಯಾ? ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿರೋ ನನ್ನ ಬಗ್ಗೆ ನೀನು ಲವ್ ಗಿವ್ ಅಂತ ಸಾಯ್ಬೇಡ. ಇವತ್ತೇ ಕೊನೆ, ಇನ್ಯಾವತ್ತೂ ನಾನು ಹುಡ್ಕೊಂಡ್ ಬರ್ಬೇಡ. ಹೋಗು, ಹೊಟ್ಟೋಗು. ಹೊರಟೋಗ್ತೀನಿ, ಆದ್ರೆ ನಾನ್ ನಿನ್ನ ಈ ಪಾಪ ಕೋಪದಿಂದ ಹೊರಗೆ ಕರ್ಕೊಂಡು ಹೋಗ್ತೀನಿ. ಇಂಪಾಸಿಬಲ್ ಅಪೂರ್ವ, ಇಂಪಾಸಿಬಲ್. ಪಾಸಿಬಲ್ಲೋ ಇಂಪಾಸಿಬಲ್ಲೋ ನೋಡ್ತಾ ಇರು. ಧರ್ಮ, ಕೇಸ್ನಲ್ಲಿ ಫಿಟ್ ಆಗಿದ್ರಲ್ಲ, ಆ ರೋಲ್ ಕಾಲ್ ರಾಜ ಮತ್ತೆ ಕೋಳಿ ಅವರಿಬ್ರು ಬೇಲ್ ಮೇಲೆ ಈಚೆ ಬಂದಿದ್ದಾರೆ. ಬಿನ್ ಲ್ಯಾಡನ್ ವಿಷಯ ಹೇಳ್ದಂಗೆ ಆ ಬದ್ಮಾಶ್ಗಳ ವಿಷಯ ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯಾ? ವಿಷಯ ಇದೆ ಧರ್ಮ, ವಿಷಯ ಇದೆ. ಆ ವಿಟ್ಲಾಚಾರಿ ನಮ್ ಕೈ ಡ್ಯಾಮೇಜ್ ಆಗಿರೋ ಆ ರೌಡಿ ರಂಗನ್ ಗಂಟ ಹಾಕೊಂಡು ತಿನ್ನೋಕ್ ಅನ್ನ ಇಲ್ದೆ ಬೀದಿಲಿ ಅಲಿತಾರೋ ಅವರಿಬ್ರು ಇಟ್ಕೊಂಡು ನಮ್ ಗ್ಯಾಂಗ್ ನ ಬ್ಲಾಸ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಅದಂತೂ ಇಂಪಾಸಿಬಲ್ ಆಯರ್, ಇಂಪಾಸಿಬಲ್. ನಿಮ್ಮಲ್ಲಿರೋ ಯುಕ್ತಿ, ನನ್ನಲ್ಲಿರೋ ಶಕ್ತಿ ಅವರಲ್ಲಿಲ್ಲ. ನಮ್ಮನ್ನು ಯಾರು ಏನು ಮಾಡಕ್ಕಾಗಲ್ಲ. ಡೋಂಟ್ ವರಿ. ನೋಡು ನಾಗ, ಎಷ್ಟು ದಿವಸ ಅಂತ ಧರ್ಮನ್ ಕಾಲೊತ್ಕೊಂಡು ಅವನು ಹಾಕೋ ಗಂಜಿ ಕುಡ್ಕೊಂಡು ಅವನು ಗುಲಾಮ್ನಾಗ್ ಬಿದ್ದಿರ್ತೀಯ. ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಶುರು ಹಚ್ಕೋ, ನಿನ್ಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಅಂತ ಭಾರವತ್ ಕೆಲಸ ಏನಿಲ್ಲ. ನಿನಗೆ ಗೊತ್ತಲ್ಲ, ಗ್ಯಾಂಗ್ ಅಲ್ಲಿದ್ರೆ ಧರ್ಮನ್ ಎತ್ತದಿಕ್ಕೆ ಸಂತೆಲಿರೋ ಜನ ಎಲ್ಲ ಸಾಲಲ್ಲ. ಎಲ್ಲಾರನ್ನು ಎತ್ತಿ ಸೇಫಾಗಿ ಗೂಡು ಸೇರ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವನ ಜೊತೆಗಾರರನ್ನ ಮೊದಲು ಎತ್ತಬೇಕು, ಆಗ ಅವನು ಒಂಟಿ ಆಗ್ತಾನೆ. ಅಟ್ಟಾಚ್ಕೊಂಡು ಹೊಡಿಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ನಿನ್ನ ಜೊತೆಗಾರರ ವೀಕ್ನೆಸ್ ಎಲ್ಲ ನನ್ನ ಹತ್ರ ಹೇಳು, ಆಗ ನಾನು ಡೀಲ್ ಮಾಡ್ತೀನಿ. ಅದಕ್ಕೆ ನೀನೇನು ಪುಕ್ಸಟ್ಟೆ ಕೆಲಸ ಮಾಡಬೇಡ. ಒಂದೊಂದು ತಲೆಗೆ 1 ಲಕ್ಷ ರೂಪಾಯಿ ಕೊಡಿಸ್ತೀನಿ. ಏನಂತೀಯ? ಯಾಕೆ ಸೈಲೆಂಟ್ ಆದೆ? ಹ್ಞೂ ಅಂದ್ರೆ ದುಡ್ಡು ಸಿಗುತ್ತೆ, ಲೈಫಲ್ಲಿ ಸೆಟ್ಲ್ ಆಗೋದು. ಈ ದಂಧೆಗೆ ಗುಡ್ ಬೈ ಹೇಳಿ ಎಲ್ಲಾದ್ರೂ ದೂರ ಹೋಗಿ ಮಹಾರಾಜನ್ ತರ ಇರಬಹುದು. ಆಯ್ತು, ನೀವು ಹೇಳ್ದಾಗೆ ಕೇಳ್ತೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಧರ್ಮ. ಲುಕ್ ಅಪೂರ್ವ, ನನಗಿದೆಲ್ಲ ಇಷ್ಟ ಇಲ್ಲ. ಇನ್ನೊಂದ್ಸರಿ ಲವ್ ಗಿವ್ ಅಂತ ಬರ್ಬೇಡ, ಗೊತ್ತಾಯ್ತಾ? ನೋಡು ಧರ್ಮ, ಈ ಬೊಕೆ ಸುಟ್ಟಾಕ್ದೆ ಅಂದ ತಕ್ಷಣ ನನ್ನ ಪ್ರೀತಿ ಸುಟ್ಟೋಯ್ತು ಅಂತ ಅನ್ಕೋಬೇಡ. ನನ್ನ ಪ್ರತಿ ಕಣ್ಕಣದಲ್ಲೂ ನೀನೇ ತುಂಬಿದ್ಯಾ. ಅದ್ ಯಾವತ್ತೂ ಸುಡೋದಿಲ್ಲ. ಅದು ಸುಟ್ಟೋಗ್ಬೇಕು ಅಂದ್ರೆ ನನ್ನನ್ನು ಸುಡ್ಬೇಕು, ನನ್ನ ಸುಡ್ಬೇಕು ಧರ್ಮ, ನನ್ನ ಸುಡ್ಬೇಕು. ಸುಟ್ಟಾಕು ಧರ್ಮ. ಧರ್ಮ ಏನಾಗದು? ಧರ್ಮ, ಬೆಳಿಗ್ಗೆ ಜಾಗಿಂಗ್ ಹೋದಾಗ ರೌಡಿ ರಂಗರಾಜ, ಕೋಳಿ, ವಿಠಲ, ರೋಲ್ಕಲ್ ರಾಜ ನಮ್ಮ ರಾಕಿ ಸಂತನ್ನ
ಈ ಬೂದಿನ ಮಡಿಕೆ ತುಂಬಿ ಆ ಧರ್ಮನಿಗೆ ಪಾರ್ಸಲ್ ಮಾಡ್ರು. ಈ ಬೂದಿನ ತಗೊಂಡೋಗಿ ಧರ್ಮನಿಗೆ ಕೊಡು, ನಮ್ ಕಿಮ್ಮತ್ ಏನು ಅಂತ ಗೊತ್ತಾಗ್ಲಿ ಅಂತ ಕೊಟ್ಬಿಟ್ಟು ಹೋದ್ರು ಧರ್ಮ. ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳ್ತಿದ್ದೆ ನಾಗ? ಹೌದು ಧರ್ಮ, ನಾನು ಹೇಳ್ತಾ ಇರೋ ಸತ್ಯ, ನನ್ ಮಾತು ನಂಬು. ಧರ್ಮ ಧರ್ಮ ನೋಡ್ತೀಯ ಧರ್ಮ, ಈ ಅನ್ಯಾಯ ನೋಡ್ತೀಯ ಧರ್ಮ? ಅಲ್ಬಿಡಿ ಲಾಯ ಸಾಹೇಬೆ, ನಿಮ್ ಕಣ್ಣಲ್ಲಿ ನೀರು ಬರೋದನ್ನ ನಾನು ನೋಡಕ್ಕಾಗಲ್ಲ, ಸಹಿಸಕ್ಕಾಗಲ್ಲ. ಸಹಿಸ್ಕೊಳಕ್ಕಾಗಲ್ಲ ಅಲ್ಲ, ಸಹಿಸ್ಕೊಳ್ತೀನಿ. ಆದ್ರೆ ಹಲೋ ಧರ್ಮ, ನಾನು ರಂಗರಾಜ. ಹೇಗಿದ್ಯಾ ಮರೇ? ಅರ್ಚ್ಕೋಬೇಡ, ನೀನು ಬಂಟ್ರೆ ಈಗಾಗಲೇ ನನ್ನ ಕೈಲಿ ಮಣ್ಣಾಗಿದ್ದಾರೆ, ಇನ್ನು ಮುಂದೆ ಮಣ್ಣಾಗ್ತಿರ್ತಾರೆ ಕಣ. ಡೋಂಟ್ ವರಿ ಮಿಸ್ಟರ್ ಧರ್ಮ, ಯುದ್ಧ ಈಗ ತಾನೇ ಆರಂಭ ಆಗಿದೆ. ಯುದ್ಧದಲ್ಲಿ ನಾನು ಗೆದ್ರೆ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೆ, ಮುಡಿ ಕೊಡ್ತೀನಿ ಅಂತ. ಈಗ ಯುದ್ಧದಲ್ಲಿ ನಾನು ಗೆದ್ದಿದ್ದೀನಿ, ಮುಡಿ ಕೊಡ್ತಾ ಇದ್ದೀನಿ ಧರ್ಮ, ಮುಡಿ ಕೊಡ್ತಾ ಇದ್ದೀನಿ. ಬಾಯ್. ಇನ್ನು ಏನ್ ರೇಸರ್ ಮಸೀತಿದ್ಯಾ? ಸೂಪರ್ ಹಿಟ್ ಆಯ್ತಲ್ಲ, ಎತ್ತು. ಅದಕ್ಕೆ ನಾನಿಲ್ಲಿ ಬಂದಿರೋದು. ಒಂಟಿಯಾಗಿ ಬಂದಿದೀಯಾ? ತುಂಬಾ ಥ್ಯಾಂಕ್ಸ್. ನಿನ್ನ ಪಾಪದ ಕೂಡ ತುಂಬಿದೆ. ಆ ದೇವರಿಗೆ ನಿನ್ ಮುಡಿ ಬೇಕಿಲ್ಲ. ನೋ ವಿಟ್ನೆಸ್, ಸೂಪರ್ ಡೀಲಿಂಗ್. ಹೊಟ್ಟೋಗ್ರು, ನೀವು ನನ್ನ ಜೊತೆ ಇದ್ರೆ ಸಂತ ರಾಕಿ ತರ ನೀವು ಸುಟ್ಟು ಬೂದಿ ಆಗೋಗ್ತೀರ ಕಣ್ರು. ಹೋಗ್ರು. ಅವತ್ತು ದಾಸರಳ್ಳಿಲಿ ತಿನ್ನಕ್ ಅನ್ನ ಇಲ್ದೆ, ನಿಲ್ಲಕ್ ನೆಲೆ ಇಲ್ದೆ, ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ ಪರದೇಶಿ ತರ ಅಲಿತಿರುವಾಗ ಜೊತೆ ಕರ್ಕೊಂಡ್ಬಂದು ಈಗ ಹೋಗುವಂತ ಹೋದ್ರೆ ಎಲ್ಲಿಗೆ ಹೋಗೋದು? ಅದು ವಾಂಟೆಡ್ ಆಗಿರೋ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಷ್ಟೇ. ಅಲ್ಲೋ ಪೊಲೀಸ್ನವ್ರಿಂದ ಬರೆಯತ್ತೀನಿ ಸಹಾಯಕ್ಕೆ. ರೌಡಿ ಸಂಬಂಧ ಏನು? ಜೀವನದಲ್ಲಿ ಬದುಕಬೇಕು ಅಂದ್ರೆ ಏನೇನು ವಿದ್ಯೆ ಕಲ್ತಿರ್ಬೇಕು ಅಂತ ಹೇಳ್ಕೊಟ್ಟು ಗುರು ನೀನು. ಈ ಸಡನ್ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಗುರು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಕಮ್ಮಿ ಬೇಡ. ಸಂತ ರಾಕಿನ ಬೀದಿ ಬೇವರ್ಸಿಗಳ ತರ ತೊಟ್ಟಿಲ್ ಸುಟ್ಟಿರೋ ಸ್ಮಶಾನಕ್ಕೆ ಕಳಿಸ್ಬೇಕು ಧರ್ಮ, ಸ್ಮಶಾನಕ್ಕೆ ಕಳಿಸ್ಬೇಕು. ಹೀಗೆ ಜೊತೆಗಾರನ ಕಳ್ಕೊಂಡು ಈ ದುಶ್ಮನ್ ಫೀಲ್ಡ್ನವರು ಸುಮ್ಮನಿರ್ತಾರೆ ಅನ್ಕೊಂಡಿದ್ದೀರಾ? ದುಶ್ಮನ್ಗೆ ಸ್ಕೆಚ್ ರೆಡಿ ಮಾಡೇ ಮಾಡ್ತಾರೆ. ಸ್ಕೆಚ್ ರೆಡಿ ಮಾಡ್ತಾ ಮಾಡ್ತಾ ತಮ್ಮ ಕುತ್ತಿಗೆಗೆ ತಾವೇ ಲಾಂಗ್ ಇಡಿಸ್ಕೊಂಡು ಹೆತ್ತ ತಾಯಿ ಕಟ್ಕೊಂಡು ಹೆಂಡತಿ ಮಕ್ಕಳು ಹೊಟ್ಟೆ ಉರಿಸ್ಬಿಡ್ತಾರೆ. ಈ ಕೋಳಿ ರೋಲ್ ಕಾಲ್ ರಾಜ ವಿಠಲಾಚಾರಿಗಳು ಮಾಡ್ತಾರೋ ಬಿಡ್ತಾರೋ ಅನ್ನೋದನ್ನ ಕಾಲನೇ ನಿರ್ಣಯ ಮಾಡಬೇಕು. ಹಲೋ ಹಲೋ, ನಾನು ಕಮಿಷನರ್ ಸಾಹೇಬ್ರೆ. ಧರ್ಮ ಮಾಡಬಾರ್ದನ್ನ ಮಾಡಿ ಕ್ಲೂ ಬಿಡದೆ ಗೆದ್ದೆ ಅನ್ನೋ ಗಮ್ಮತ್ನಲ್ಲಿ ಗುಹೆ ಸೇರ್ಕೊಂಡು ಹೋಗಿ ಗುಮ್ಮನ್ಗೆ ನನ್ನ ಹತ್ರ ಏನ್ ಕೆಲಸ ಫೋನ್ ಮಾಡುವಂಥದ್ದು. ಭ್ರಷ್ಟಾಚಾರ ಹೆಚ್ಚುತ್ತಿದ್ರು ಕಂಡು ಕಾಣದೇ ಇರೋ ತರ ಕೂತಿರೋ ನಿಮ್ಮಂತ ಆಫೀಸರ್ಸ್ನ ಎಚ್ಚರಿಸೋದಿಕ್ಕೆ. ನಿನ್ನಂತ ಸ್ಕೌಂಟ್ರಿಂದ ಎಚ್ಚರಿಸಿಕೊಂಡು ಡ್ಯೂಟಿ ಮಾಡೋ ಅವಶ್ಯಕತೆ ನನಗಿಲ್ಲ. ಇದೆ ಅವಶ್ಯಕತೆ ಇದೆ ಕಮಿಷನರ್ ಸಾಹೇಬ್ರೆ. ದೇಶದ ಆರ್ಥಿಕ ಪರಿಸ್ಥಿತಿ ಅಲ್ಲಲ್ಲ ಕಲ್ಲಲಾಗುವಂತ ವಿಷಯನ ನಿಮ್ಮ ಗಮನಕ್ಕೆ ತರಬೇಕಾಗಿದೆ. ಏನು? ದೇಶದ ಆರ್ಥಿಕ ಪರಿಸ್ಥಿತಿ ಅಲ್ಲೋಲ ಕಲ್ಲಲಾಗುವಂತ ವಿಷಯನ? ಎಸ್, ಸೀಕ್ರೆಟ್ ಆಗಿ ಎಲ್ಲಿ ಸಿಗ್ತೀರಾ? ನೀನ್ ಎಲ್ಲಿಗೆ ಬಾ ಅಂತೀಯೋ ಅಲ್ಲಿಗೆ ಬರ್ತೀನಿ.
ಲಾಯರ್ ಸಾಹೇಬ್ರೆ, ಹೋಗಿ ವಿಷಯ ಏನು ಅಂತ ಹೇಳ್ಬನ್ನಿ. ತಗೊಳ್ಳಿ ಸರ್. ಈ ಸ್ಟ್ಯಾಂಪ್ ಪೇಪರ್ ನಕಲಿ ಅಂತ ನನ್ ಕನ್ಫರ್ಮ್ ಆಗಿದೆ. ನೋಡಿದ್ರೆ ಗೊತ್ತಾಗುತ್ತೆ. ಇದು ನಕಲಿ ಅಂತ ಕಂಡು ಹಿಡಿದಿರೋ ಧರ್ಮ ಅಲಿಯಾಸ್ ಕೆಂಚ ಈಗ ಮನ್ಸು ಮಾಡಿದ್ರೆ ಆನೆ ಮೇಲೆ ಹೊರುವಷ್ಟು ಹಣ ಸಂಪಾದನೆ ಮಾಡ್ಬೋದು ಸರ್. ಡೋಂಟ್ ವರಿ ಕಮಿಷನರ್ ಸಾಹೇಬ್ರ, ನಮ್ ಧರ್ಮ ಹಾಗೆ ಮಾಡೋದಿಲ್ಲ. ಯಾಕೆ ಗೊತ್ತಾ? ದೇಶದ ಆರ್ಥಿಕ ಪರಿಸ್ಥಿತಿ ಹದಗಡಕ್ಕೆ ಮುಂಚೆ ಈ ಕೇಸ್ನ ನನ್ನ ಗಮನಕ್ಕೆ ತಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸರ್, ನಮ್ಗೆಲ್ಲ ಸರ್ ಹೇಳ್ಬೇಕಾಗಿತ್ತು, ಧರ್ಮನಿಗೆ. ಹೌದು ಸರ್, ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ 100 ಕೋಟಿ ರೂಪಾಯಿ ವಂಚನೆ ಮಾಡ್ತಿರೋ ಹಲಾಲ್ ಕೊರ್ರು ಯಾರೇ ಆಗಿರ್ಲಿ, ಅಂತವ್ರಿಗೆ ಕಾನೂನು ರೀತಿನಲ್ಲಿ ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಅದು ನಿಮ್ ಕೈಲಿದೆ ಸರ್. ಹಲೋ ಕಮಿಷನರ್ ಸಾಹೇಬ್ರೆ, ನೀವೀಗ ಹ್ಯಾಂಡಲ್ ಮಾಡ್ತಿರೋ ಕೇಸು ನಮ್ಮಂತ ರೌಡಿಗಳ ಕೇಸಲ್ಲ, ದೇಶದ್ರೋಹಿಗಳ ಕೇಸು. ಕೈ ಮುಚ್ಚಿ ಕೊಟ್ರು ಅಂತ ಕಣ್ಣು ಮುಚ್ಚಿ ನಿದ್ದೆ ಮಾಡಿದ್ರೆ, ನೀವು ಹಾಗೆ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಾಗೇನಾದ್ರೂ ಮಾಡಿದ್ರೆ ಈ ಧರ್ಮನ್ ಸ್ಟೈಲ್ ಗೊತ್ತಲ್ಲ. ನಾನ್ ನಿಮ್ಗೆ ಈ ರೀತಿ ಯಾಕೆ ಹೇಳ್ತಿದ್ದೀನಿ ಅಂತ ಗೊತ್ತಾ? ಅವತ್ ನಾನು ಲಾಂಗ್ ಹಿಡಿದಾಗ ನಮ್ಮ ಅಪ್ಪ ಹೇಳ್ತಾ ಇದ್ರು, ಅಯ್ಯೋ ಪಾಪಿ, ಎಂಥ ಕೆಲಸ ಮಾಡ್ಬಿಟ್ಟಿಯೋ, ಕೊಲೆಗಾರ ಆಗ್ಬಿಟ್ಟಿಯಲ್ಲೋ. ನಿನ್ನ ಬಗ್ಗೆ ಏನೇನು ಆಸೆ ಇಟ್ಕೊಂಡಿದ್ದೆ ನಾನು, ಎಲ್ಲ ಮಾಡ್ಬಿಟ್ಟಿಯಲ್ಲೋ. ಮನೆಗೊಳ್ಳೆ ಮಗನಾಗ್ಲಿಲ್ಲ, ಸಮಾಜಕ್ಕೊಳ್ಳೆ ವ್ಯಕ್ತಿ ಆಗ್ಲಿಲ್ಲ, ದೇಶಕ್ಕೊಳ್ಳೆ ಪ್ರಜೆ ಆಗ್ಲಿಲ್ಲ, ವ್ಯವಸ್ಥೆನ ಹಾಳು ಮಾಡೋ ಕ್ರಿಮಿನಲ್ ಆಗ್ಬಿಟ್ಟಿಯಲ್ಲೋ. ನಿನ್ನಂತ ಕ್ರಿಮಿನಲ್ ನನ್ನ ಮಗನಾಗಿರ್ಬಾರ್ದು. ಆದ್ರೆ ಇವತ್ತು ನಾನು ಒಳ್ಳೆ ವ್ಯಕ್ತಿ ಆಗಿದ್ದೀನೋ ಒಳ್ಳೆ ಮಗನಾಗಿದ್ದೀನೋ ಅದ್ ನನಗೆ ಗೊತ್ತಿಲ್ಲ. ಆದ್ರೆ ದೇಶಕ್ಕೆ ಮಾತ್ರ ಒಳ್ಳೆ ಪ್ರಜೆ ಆಗಿದ್ದೀನಿ, ಗೊತ್ತಾಯ್ತಾ? ನಮ್ಮ ಸರ್ಕಾರದ ಮೇಲೆ ನೀವು ಹೊರಿಸ್ತಾ ಇರೋ ಆರೋಪ ಸುಳ್ಳು. ಆದ್ರೂ ಇದ್ರ ಬಗ್ಗೆ ತನಿಖೆ ನಡೆಸೋದಕ್ಕೆ ಸಿಬಿಐಗೆ ಒಪ್ಪಿಸ್ತಾ ಇದ್ದೀವಿ. दीना भैया, आज जो सीबीआई अफसर यहाँ आ रहा है, कमिश्नर स्टैंप पेपर केस का जो फाइल्स देने के लिए उसे ऑफिस को नहीं बुला रहा है. ಬಹಳ ಸೀಕ್ರೆಟ್ ಆಗಿ ತಿಪ್ಪಗೊಂಡನಹಳ್ಳಿ ಕೆರೆ ಕರೆಸ್ತಿದ್ದಾನೆ. ಮಧ್ಯ ದಾರಿಲೇ ಡೀಲ್ ಮಾಡಿ. ಅರೆ ಏನಿದು, ಒಳ್ಳೆ ಸರ್ಕಲ್ ಸ್ಟ್ಯಾಚ್ಯೂಗಳ ತರ ಬಂದ್ ರೋಡ್ ಮಧ್ಯೆ ನಿಂತಿದ್ದೀರಾ? ಎನಿ ಪ್ರಾಬ್ಲಮ್? ಹಾಯ್ ದಿಲ್ಲಿ ಮಾಮ್, ನೀನು ಹುಟ್ಟಿರೋದನ್ನ ದಿಕ್ಕಿಲ್ದಂಗ್ ಮಾಡಿ ನಿನ್ ಡೆಡ್ ಬಾಡಿನ ದಿಕ್ ತೋತಿರೋ ಕಡೆ ಬಿಸಾಡ್ಬೇಕು ಅಂತ ನಮ್ ಬಾಸ್ ಆರ್ಡರ್ ಆಗಿದೆ. ಹೈಬ್ರಿಡ್ ಚೈನಾ ಚಿಕನ್ ತಿಂದು ಕೊಬ್ಬಿರೋ ನಾಯಿನ ನಿಮ್ ಬಾಸ್ ಯಾವನವನು? ಕತೆ ಹೇಳೋದಕ್ಕೆ ಸೂಪರ್ ಆಕ್ಷನ್ ಮೂವಿ ರೈಟ್ರು SS ಡೇವಿಡ್ ಅಲ್ಲ, ಸೂಪರೇ ತಗೊಂಡಿರೋದು MD ಬ್ಲಾಕ್ ಶ್ರೀನಾ. ನಿನ್ನೇಳ
ಏನಾಯ್ತು ಸರ್? ಒಂಟ್ರಿಗಳ ತರ ನನ್ನನ್ನೇ ಅಟ್ಯಾಕ್ ಮಾಡ್ತಾರೆ. ಬೆಂಗಳೂರಿಗೆ ಬಂದ್ಮೇಲೆ ಹುಷಾರಾಗಿರ್ಬೇಕು ಸರ್. ಬ್ಯಾಂಗ್ಳೂರಿಗೆ ಕಾಲಿಟ್ರೆ ಹೇಗಿರ್ಬೇಕು ಅಂತ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಬಾಂಬೆ ಕಾಲಿಟ್ರೆ AK-47, ಹೈದರಾಬಾದಿಗೆ ಕಾಲಿಟ್ರೆ ಕಡಪ ಬಾಂಬು, ಚೆನ್ನೈ ಕಾಲಿಟ್ರೆ ಕುಡುಗೋಲು, ಈ ನನ್ನ ತಾಯ್ನಾಡಿಗೆ ಕಾಲಿಟ್ರೆ 7 ನಂಬರ್ ಲಾಂಗು. ಬೈ ದ ಬೈ, ಐ ಆಮ್ ಚರಣ್ ಫ್ರಮ್ CBI. ಸರ್, ಮೈ ನೇಮ್ ಇಸ್ ಭರತ್. ನೀವು ಬಂದಿರೋ ಉದ್ದೇಶ ಏನು ಅಂತ ಗೊತ್ತಾಯ್ತು ಸರ್. ಇಂಥ ಸುಪಾರಿ ಕಿಲ್ಲರ್ಗೆಲ್ಲ ಭಯ ಬೀಳ್ಬೇಡಿ, ನಾನ್ ನಿಮ್ ಬೆನ್ನೆಲುಬಾಗಿರ್ತೀನಿ. ಭಯ ಅನ್ನೋದು ನನ್ನ ಪುಟ್ಟಾಗೆ ಸತ್ತೋಗಿದೆ. ಇಂಥ ಸುಪಾರಿ ಕಿಲ್ಲರ್ಸ್ಗೆಲ್ಲ ಸೋತು ರೈಟ್ ಹೇಳಲ್ಲ, ರೈಟ್ ಹೇಳಿಸ್ತೀನಿ. ನಮಸ್ಕಾರ ಧರ್ಮನ್ ದುಶ್ಮನ್ಗಳಿಗೆ. ಈ ಕಾಮಾಕ್ಷಿ ಪಾಳ್ಯ, ಮೂಡ್ಲಪಾಳ್ಯ, ದೇವನಹಳ್ಳಿ, ಸುಂಕದಕಟ್ಟೆ, ಗೌಡ್ನಹಳ್ಳಿ, ಹೆಗ್ನಹಳ್ಳಿ, ಶ್ರೀರಾಮನಗರ, ಮಾರತ್ಹಳ್ಳಿ, ವಿಜಯನಗರ, ಪಾಪರೆಡ್ಡಿಪಾಳ್ಯ, ಕಮಲಾನಗರ, ಟೋಲ್ಗೇಟ್, ಬಸವೇಶ್ವರ ನಗರ, ಪ್ರಶಾಂತ್ ನಗರ, ಅಮರ್ಜ್ಯೋತಿ ನಗರ, ಪಟ್ಟೆಗಾರಂಪಾಳ್ಯ, ಏರೋಹಳ್ಳಿ, ಮಚೋಹಳ್ಳಿ, ಗೊಲ್ರಟ್ಟಿ, ಬ್ಯಾಡ್ರಳ್ಳಿ, ಈ ರೋಲ್ ಕಾಲ್ ಏರಿಯಾ ನಮ್ದು ಅಂತ ಗೊತ್ತಾಯ್ತಲ್ಲ? ಇಷ್ಟು ದಿವಸ ನಮ್ಮ ಹಣೆ ಬರ ಖರಾಬ್ ಆಗಿತ್ತು, ಅದಕ್ಕೋಸ್ಕರ ಕೂತಿದ್ವಿ. ನಾವೀಗ ಎಂಟ್ರಿ ಕೊಟ್ಟಿದ್ದೀವಿ. ನಮ್ ದಾರಿಗೆ ಯಾರು ಅಡ್ಡ ಬರಬೇಡಿ. ಅಡ್ಡ ಬಂದ್ರೆ ಸಿಗದು ಸುಂಕುತ್ಕಟ್ಟೆಯಲ್ಲಿ ತೋಟ ಕಟ್ಬಿಡ್ತೀವಿ. ನಮ್ಮದು ಕಾಗೆ ಜಾತಿ, ಹಗಳ ಅನ್ನ ಇದ್ರು ಹರ್ಚ್ಕೊಂಡು ಹಂಚ್ಕೊತೀನವ್ರು. ಅದಕ್ಕೆ ತಗೊಳ್ಳಿ 1 ಲಕ್ಷ ರೂಪಾಯಿ. ಈಗ ಡೀಲ್ ಒಪ್ಸಿರೋದು ಯಾರು ಗೊತ್ತಾ? ಈ ಲಕ್ಷ್ಮಣ್ ಸೇಠ್. ರಾಮ್ಜಿ, ನಮ್ದು ದಾರಿಗೆ ಅಡ್ಡ ಬಂದ್ರೆ ಈ ಭೂಮಿಗೆ ನಮಸ್ತೆ ಹೇಳಿ ಹೋಗ್ಬೇಕಾಗ್ತದೆ, ಗೊತ್ತಾಯ್ತಾ? ಬನ್ನಿ ಹೋಗೋಣ. ಧರ್ಮಣ್ಣ, ಏನವೇ ಸಣ್ಣಕ್ಕೆ ಬೈಲಿಂದ ಬಂದಿದ್ದೀರಾ ಅಂದ್ರೆ ಏನೋ ಶುಭ ಸಂದೇಶ ಅಂತ ಅರ್ಥ. ಏನಾದ್ರೂ ಹೋದ ವರ್ಷ ಇಟ್ಕೊಂಡಂಗೆ ಸಾಮೂಹಿಕ ವಿವಾಹ ಇಟ್ಕೊಂಡಿದ್ದೀರಾ? ಅಲ್ಲ, ಅದು ಗೊತ್ತಾಯ್ತು. ಮಜಾ 20,000 ರೂಪಾಯಿ ಕ್ಯಾಶ್ ತಗೊಂಬ ಇಲ್ಲಿ. ಧರ್ಮ ಅದಲ್ಲ ಧರ್ಮ. ಈ ಧರ್ಮ ಇರ್ಬೇಕಾದ್ರೆ ಯಾಕ ನಡಕ್ತ್ಯಾ? ಅದೇನು ಅಂತ ಹೇಳೋ. ಅಣ್ಣ, ಆ ರೋಲ್ ಕಾಲ್ ರಾಜ ಕೋಳಿ ಬಂದು ಹಫ್ತಾ ಕೇಳ್ತಿದ್ರಣ್ಣ. ಏನಂದೆ? ಅವರಿಬ್ರು ಬಂದು ಹಫ್ತಾ ಕೇಳಿದ್ರ? ನೀನೀಗ ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಾ? ಹೌದಣ್ಣ, ಸಂಜೆ ಬರ್ತೀವಿ, ದುಡ್ಡು ಕೊಡ್ಲಿಲ್ಲ ಅಂದ್ರೆ 6 ಅಡಿ 3 ಅಡಿ ನಿಮ್ ಸಮಾಧಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳೋಗಿದ್ರಣ್ಣ. ನವಿ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂದಂಗೆ ನೀನು ಒಳ್ಳೆ ವಿಷಯನೇ ಹೇಳಿದ್ಯಾ. ಈಗ ನೀನು ಈ ಸ್ವೀಟ್ ತಿಂದು ಸುಖವಾಗಿರು. ಮುಂದಿನ ದಿನ ನಾನ್ ನೋಡ್ಕೊತೀನಿ. ಹಲೋ ಧರ್ಮ, ನಾನು ಅಪೂರ್ವ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕು. ಒಳ್ಳೆ ಟೈಮ್ಗೆ ಫೋನ್ ಮಾಡಿದೆ. ಸೀದಾ ಚೀಟಿ ಓನರ್ ನವಿ ಮನೆಗೆ ಬಾ. ನನ್ ಮದುವೆ ಆಗ್ಬೇಕು ಅಂತ ಹಠ ಮಾಡ್ತಿದ್ದೆ ಅಲ್ಲ, ಅಲ್ಲಿ ನನ್ನ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗುತ್ತೆ. ಆಗ್ಲೇ ನಿನ್ ದಿಲ್ಲಲ್ಲಿರೋ ಪ್ರೀತಿ ಬ್ಲಾಸ್ಟ್ ಆಗಿ ಬೇರೆ ಕಟ್ಕೊಂಡು ರೈಟ್ ಹೇಳ್ತೀಯ. ಯಾಕೋ ಬಂದ್ರಿ ಇಲ್ಲಿಗೆ? ಅದನ್ನ ಧರ್ಮ ಹೇಳ್ತಾನೆ. ನಾನೇನು ಮಾಡೋಣ? ಏನು ಮಾಡೋಣ? ನೀನ್ ಕಾರ್ಪೊರೇಟರ್ ಆಗಿ 4 ವರ್ಷ ಆಯ್ತು. ಯಾವ್ದಾದ್ರು ಒಂದು ಬೀದಿಗೆ ಟಾರ್ ಹಾಕ್ಸಿದ್ಯಾ? ಯಾವ್ದಾದ್ರು ಒಂದು ಮನೆಗೆ ಕೊಳ ಹಾಕ್ಸಿದ್ಯಾ? ಏನು ಮಾಡಿಲ್ಲ. ಎಲ್ಲ ನೀನೆ ನುಂಗಿ ನೀರು ಕುಡಿದ್ಬಿಟ್ಟೆ ಅಷ್ಟೇ. ಅಷ್ಟು ಸಾಲದು ಅಂತ ಶ್ರೀಮಂತರಿಂದ ಹಫ್ತಾ ಬೇರೆ ಬೇಕಾ ನಿಂಗೆ? ಇದಿನ್ನು ಆರಂಭ, ಅಂತ್ಯ ನೋಡಿಲ್ಲ ನೀನು. ನೀನ್ ನೋಡ್ಲೇಬೇಕು. ಸರ್ಕಾರದಿಂದ ಬರೋ ಎಲ್ಲಾ ಸೌಲಭ್ಯಗಳನ್ನ ನೀ ಜನರಿಗೆ ಹಂಚಬೇಕು. ಇಲ್ಲ ಅಂದ್ರೆ ಈ ಕುರ್ಪಾಕಿದ್ದೀನಿ, ಮುಂದೆ ಕತ್ತೆ ಎತ್ತು ಬಿಡ್ತೀನಿ. ಯಾಕ್ರೋ ಇನ್ನೂ ಇಲ್ಲೇ ನಿಂತಿದ್ದೀರಾ? ಎಲ್ಲ ರೆಡಿ ಆಗಿದೆ, ಬನ್ನಿ ಒಳಗೆ.
ಸುತ್ತಿ ಸುತ್ತಿ ಸಾವಿನ ಮನೆಗೆ ಹುಡ್ಕೊಂಡ್ ಬಂದಿದ್ದೀರಾ, ತುಂಬಾ ಥ್ಯಾಂಕ್ಸ್ ಲಾಯರ್ ಸಾಹೇಬ್ರೆ. ಚಕ್ರಿ, ಈ 2 ವೇಸ್ಟ್ ಬಾಡಿಗಳನ್ನ ಮೂಟೆ ಕಟ್ಟಿ ಯಾವ್ದಾದ್ರು ಕಾರ್ಪೊರೇಷನ್ ತೊಟ್ಟಿಗೆ ಬಿಸಾಕ್ರ. ಧರ್ಮ, ನೀನ್ ಮನುಷ್ಯನೇ ಅಲ್ಲ, ರಾಕ್ಷಸ ರಾಕ್ಷಸ ನೀನು. ಹೌದು, ನಾನ್ ಮನುಷ್ಯ ಅಲ್ಲ, ನನಗೆ ಮನುಷ್ಯತ್ವನೇ ಇಲ್ಲ. ಸುಮ್ಮನೆ ಯಾಕೆ ಲವ್ ಲವ್ ಅಂತ ನನ್ ಹಿಂದೆ ಬಿದ್ದು ಸಾಯ್ತ್ಯಾ? ನೀನ್ ಲವ್ ಮಾಡ್ತೀಯ ಅಂತ ನಿನ್ ಹಿಂದೆ ಬರೋದಿಕ್ಕೆ ನಾನೇನ್ ಫುಟ್ಪಾತ್ ರೌಡಿ ಅಲ್ಲ ಕಣೆ. ನಾನ್ ನಿನ್ನಿಂದ ದೂರ ಆಗ್ಬೇಕು ಅಂತ ನೀನ್ ಏನೇ ಹೇಳಿದ್ರು, ಏನೇ ಆಟ ಆಡಿದ್ರು, ನಾನ್ ಮಾತ್ರ ನಿನ್ನ ಮದ್ವೆ ಆಗದೆ ಬಿಡಲ್ಲ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ನಾನು ಈಗಲೇ ಈ ವಿಷಯ ಕೊಟ್ಟು ಸತ್ ಹೋಗ್ತೀನಿ. ಸಾಯಿ, ಬೇಡ ಅಂದವ್ರು ಯಾರು? ದೇಶದಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಇದೇ ನಿನ್ ಕೊನೆ ನಿರ್ಧಾರನಾ? ಎಸ್. ಆಯ್ತು ಧರ್ಮ, ಆಯ್ತು. ಪ್ರೀತಿಗೆ ನೀನ್ ಕೊಡೋ ಕಾಣಿಕೆ ಈ ವಿಷಯನೇ ಅಂತ ಈಗ ಗೊತ್ತಾಯ್ತು. ಕೈಲಿ ಹಿಡ್ಕೊಂಡು ಪಬ್ಲಿಸಿಟಿ ಮಾಡೋದ್ರ ಬದಲು ಕುಡು ಸಾಯೇ, ಸಾಯಿ. ಅದನ್ನೇ ನಾನು ಮಾಡ್ತಾ ಇರೋದು. ಅಪೂರ್ವ, ಏನ್ ಮಾಡ್ತಿದ್ದೀಯ? ಬಿಡಿ ಬಿಡಿ, ನಾನು ಸಾಯ್ಬೇಕು, ಬಿಡಿ. ಬೇಡ ಧರ್ಮ, ಹೆಣ್ಣು ಮಣ್ಣು ಹೊನ್ನು ಅನ್ನೋದು ಪೂರ್ವ ಜನ್ಮದ ಪುಣ್ಯ ಕಣ. ಅದು ಅದೃಷ್ಟ ಇದ್ರೆ ಮಾತ್ರ ಸಿಗೋದು. ಅಂತ ಅದೃಷ್ಟ ನಿನಗ್ ಸಿಕ್ಕಿದೆ. ಅದನ್ನು ಉಳಿಸ್ಕೊಂಡು ಬಾಳೋದ್ ಬಿಟ್ಟು ಸಾಯಿ ಅಂತ ಹೇಳ್ತಿದ್ಯಲ್ಲೋ. ಕತ್ಲೆ ಪ್ರಪಂಚದಲ್ಲಿರೋ ನಮ್ಮಂತವ್ರನ್ನ ಎಷ್ಟು ಜನ ಪ್ರೀತಿಸ್ತಾರೆ ಹೇಳು? ಅಂತದ್ರಲ್ಲಿ ಈ ಹುಡುಗಿ ನಿನ್ನನ್ನು ಪ್ರೀತಿಸಿದಾಳೆ. ತಿಳ್ಕೋ ಧರ್ಮ, ತಿಳ್ಕೋ. ಒಪ್ಕೋ ಧರ್ಮ, ಒಪ್ಕೋ. ಬ್ರಹ್ಮಚಾರಿಯಾಗಿ ಸತ್ತು ಶೃಂಗಾರವಿಲ್ಲದ ಚಟ್ಟಕ್ಕೆ ಹೆಣವಾಗ್ಬೇಡ. ಆಯ್ತು ಕಣ್ರು, ನೀವಿಷ್ಟೆಲ್ಲ ಹೇಳಿದ್ಮೇಲೆ ಮಾತು ಕೇಳ್ತೀನಿ. ನಿಮ್ಗೆ ಯಾಕೆ ಬೇಜಾರು ಮಾಡ್ಲಿ? ನಾನು ಆ ಲೋಕಕ್ಕೆ ಹೋಗ್ತೀನಿ. ನಿನ್ಗೀಗ ತುಂಬಾ ಸಂತೋಷವಾಗ್ತಿರ್ಬೇಕಲ್ಲ? ನಿನಗಾಗ್ತಿಲ್ವಾ? ಹೇಳ್ ನೋಡೋಣ. ಹೇಳಕ್ ಆಗ್ದಿರಷ್ಟು. ಹಾಗಾದ್ರೆ ಈಗೊಂದು ಕಿಸ್ ಕೊಟ್ಟು ನಾಳೆ ಬಂದ್ ಮಾತಾಡು. ನಿನಗೀಗ ಮುತ್ತು ಕೊಡ್ಲೇಬೇಕಾ? ಎಸ್, ಆ ಕಿಸ್ಸು ನೀನ್ ಬಂದೇ ಬರ್ತೀಯ ಅನ್ನೋದಕ್ಕೆ ಅಡ್ವಾನ್ಸ್ ಬುಕಿಂಗ್. ತಗೋ. ಛಾಪಕಾಗದದ ಹಗರಣದಲ್ಲಿ ಅಪರಾಧಿ ಎಂದು ಬಂಧಿಸಲ್ಪಟ್ಟ ಅಬ್ದುಲ್ಲಾ ಅವರನ್ನು ಉಚ್ಚ ನ್ಯಾಯಾಲಯವು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆ. ಸಂತಾರಾಕಿಗೆ ಪಿಂಡ ಇಟ್ಟು ಮುಕ್ತಿ ತೋರಿಸೋ ಕಾರ್ಯಕ್ಕೆ ಪುರೋಹಿತ ಹತ್ರ ಹೋಗಿ ಮುಹೂರ್ತ ಕೇಳ್ಕೊಂಬಂದ್ರ? ಹೇಳಿದ್ರು, ನಾಡಿದ್ದು ಮುಹೂರ್ತ ಚೆನ್ನಾಗಿದೆಯಂತೆ. ಆವತ್ತೇ ಫಿಕ್ಸ್ ಮಾಡಿ. ಆಯ್ತು. ನಮ್ ಪ್ರಾಣ ಕೊಡೋ ಇಂದಿರಾನಗರ ಸ್ಲಂ ಜನರ ಕತೆ ಗೊತ್ತಾಯ್ತಾ? ಗೊತ್ತಾಯ್ತು. ಅಬ್ದುಲ್ ಅಡ್ಡಾದಲ್ಲಿ ಅಡ್ನಾಡಿಗಳ ತರ ತಿಂದು ಹೇಗಿ 3 ವರ್ಷದ ನಂತರ ಈಚೆ ಬಂದು ಆಟ ಆಡ್ತಿರೋ ಆ ಅಣ್ಣಯ್ಯ ತಮ್ಮನ ವಿಷಯ ತಾನೆ? ಎಸ್. ಅದಕ್ಕೇನು ವಿಚಾರ ಮಾಡಿದೆ? ಅವ್ರ ಬಾಯಿಂದಾನೆ ಶೋಕ ಗೀತೆ ಹಾಡ್ಸೋದು. ನಮ್ಗೆ ಟೆನ್ಷನ್ ಕೊಡ್ತೀರಾ? ನಿಮ್ ಅಪ್ತಿರಿ ಜೋಬ್ನಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹಿಡಿದಾರ. ಹೇಳ್ರಯ್ಯ, ಇದು ನಮ್ ಜಾಗ, ಸರ್ಕಾರ ನಮ್ಗೆ ಅಂತ ಕೊಟ್ಟಿದೆ. ಇದನ್ನ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ನಾವ್ ಈ ಜಾಗ ಖಾಲಿ ಮಾಡೋದಿಲ್ಲ. ಏನ್ರ ಇವಾಗ? ಅಯ್ಯೋ, ನಿಮಗೆ ಎಷ್ಟು ಹಣ ಬೇಕು ಕೇಳ್ರು, ಬಿಸಾಕ್ತೀನಿ, ತಲೆ ಸಾಯಿರಿ. ಆಗ ಒಂದು ಈ ಜಾಗ ಬಿಟ್ಕೊಡೋದಿಲ್ಲ ಅಂದ್ರೆ ಈ ಜಾಗದಲ್ಲಿ ಎಷ್ಟು ಹೆಣ ಬಿಡುತ್ತೆ ನನಗೆ ಗೊತ್ತಿಲ್ಲ. ಹಾ ಅಣ್ಣ, ಅದೆಲ್ಲ ಯಾಕಣ್ಣ? ನೀವಿಷ್ಟೆಲ್ಲ ಹೇಳಿದ್ಮೇಲೂ ನಾವಿನ್ನು ಇಲ್ಲಿ ಇರ್ತೀವ? ಎಲ್ಲಾದ್ರೂ ದೂರ ಹೊಂಟೋಗ್ತೀವಿ. ನಮ್ಮ ಮುಂದಿನ ಜೀವನಕ್ಕೆ ದುಡ್ಡು ಬೇಕಲ್ಲ. ವಾರೆ ವಾ ಬೇಟಾ, ನಿನ್ ಜಾಣ್ತಾನ ಮೆಚ್ಕಂಡೆ. ಇದೇ ಜಾಣ್ತಾನ ಇವ್ರಿಗಿದ್ದಿದ್ರೆ ಎಲ್ಲೋ ಬಿಡ್ತಿದ್ರು. ಹಾ, ಅದಿರ್ಲಿ, ತಗೋ ಇದು 20 ಲಕ್ಷ ರೂಪಾಯಿ. ಇದನ್ನ ನಮ್ ಕೈಗೆ ಕೊಡ್ತೀಯಾ? ನಮ್ಗಿಂತ ದೊಡ್ಡವರು ಒಳಗಿದ್ದಾರೆ, ಅವ್ರ ಕೈ ಕೊಡ್ಬಾ. ಅರೆ ಅಚ್ಚ. ಏ ತಾತ, ಎಲ್ಲ ಮಾತಾಡ್ಕ ಬಂದಿದ್ದೀನಿ. ಟೆಂಟ್ ಎತ್ಕೊಂಡು ಓಡ್ತಾ ಇರ್ಬೇಕು. ಓಡ್ಬೇಕಾಗಿರೋದು ಅವರಲ್ವೋ, ನಿನ್ನ ಪ್ರಾಣ. ಬಡವರ ಜೀವನ ಜೊತೆಲಿ ಆಟ ಆಡ್ತಿರೋ ನಿನ್ನಂತ ಬದುಕಿರ್ಬಾರ್ದಲ್ಲ. ಗತ್ತು ಗಮ್ಮತ್ತೇನಿದ್ರು ನಿನ್ ಬಂಜರ್ ಭೂಮಿಲಿ ಇಟ್ಕೋ. ಹಚ್ಚ ಹಸಿರಾಗಿರೋ ನಮ್ ಕನ್ನಡ ನಾಡಲ್ಲಿ ಇಟ್ಕೊಂಡ್ರೆ ನನ್ ಲಾಂಗ್ ನಿನ್ ತಲೆ ಕೊಡ್ಬೇಕಾಗುತ್ತೆ. ಬೆಂಗಳೂರು ಕ್ರೈಮ್ಸ್ ಅಲ್ಲಿ ಬರ್ತಿರೋ ರೌಡಿಸಂ ಕಾಲಂನ ಓದ್ತಾ ಇದ್ದೀರಣ್ಣ? ಓದ್ತಾ ಇದೀವಿ. ಏನಿವಾಗ ರೌಡಿ ಧರ್ಮನ್ ಬಗ್ಗೆ ನೀನೇನ್ ಹೇಳ್ತೀಯಾ? ಅವ್ನ್ ರೌಡಿ ಅಲ್ಲ ಕಣ, ಆಪತ್ ಬಂದವ, ದೇವಮಾನವ. ನಾಗ, ನಮ್ಮ ಕತ್ತಲೋಕ ಸೂತ್ರ ಮಾಡ್ತಾ ಇರೋ PhD ಕೆಲಸ ಯಾವುದು? ಆಗ್ಲೇ ಹೇಳದ್ನಲ್ಲ, ಅದೇ
ಕುರುಕ್ಷೇತ್ರಕ್ಕೆ ಪಾಂಚಜನ್ಯ ಓದ್ತಾ ಇದ್ದೀನಿ. ಎಲ್ಲರೂ ಇದ್ದು ಕೆರಡಿಯಾಗೋ. ಇವತ್ತು ಮಾಡ್ತಿರೋ ತಿಥಿ ಕಾರ್ಯ ಯಾರಿಗೂ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಗಿ ಅಟ್ಯಾಕ್ ಮಾಡಿದಾರೆ ಅಂದ್ರೆ ನಮ್ಮ ಅಡ್ಡದ ವೀಕ್ನೆಸ್ ಎಲ್ಲ ದುಶ್ಮನ್ಗಳಿಗೆ ಯಾರೋ ತಿಳಿಸ್ತಾ ಇದ್ದಾರೆ. ಯಾರು? ನನ್ಗನ್ಸುತ್ತೆ ಆ ನಾಗನೇ ಇರ್ಬೇಕು. ನಾಗನ? ಹೌದು, ಮೊನ್ನೆ ಅಬ್ದು ಜೊತೆ ಸೇರ್ಕೊಂಡು ಬಾರಲ್ಲಿ ಎಣ್ಣೆ ಹೊಡಿತಾ ಇದ್ದೀನ ನಾನೇ ಕಣ್ಣರೆ ಕಂಡಿದ್ದೀನಿ. ಎಲ್ಲಿದ್ದಾನೆ ಬದ್ಮಾಷ್? ಧರ್ಮ, ನೀನಾಗ್ ಬರಕ್ ಹೋದೆ? ಹೇಳ್ ಕಳ್ಸಿದ್ರೆ ಅಡ್ಡಕ್ಕೆ ನಾನೇ ಬರ್ತಾ ಇದ್ನಲ್ಲ. ಹೇಳ್ ಕಳ್ಸೋಕೆ ನಾನು ಯಮಧರ್ಮರಾಯ ಅಲ್ಲ, ಹೇಳಿದ ತಕ್ಷಣ ಬರಕ್ಕೆ ಕಿಂಕರನೂ ಅಲ್ಲ.
ಹೇಳ್ದೆ ಕೇಳ್ದೆ ಬರೋ ಕಾಮಾಕ್ಷಿ ಪಾಳೆ ಧರ್ಮ ಅಲಿಯಾಸ್ ಕೆಂಚ. ಧರ್ಮ, ಇದೊಂದು ಸರಿ ಕ್ಷಮಿಸ್ಬಿಡು. ನನ್ನಿಂದ ತಪ್ಪಾಗಿದೆ. ಇನ್ಯಾವತ್ತೂ ತಪ್ಪಾಗದಿರೋ ಹಾಗೆ ನೋಡ್ಕೋತೀನಿ. ನ್ಯಾಯ ನೀತಿ ಧರ್ಮಗಳೇ ನನ್ನ ಅಸ್ತ್ರಗಳು. ಅವುಗಳನ್ನ ಬಿಟ್ಟು ತಪ್ಪು ಮಾಡಿ ನಡೆದ್ರೆ ಆ ಭಗವಂತ ಕ್ಷಮಿಸ್ಬೋದು, ಆದ್ರೆ ಈ ಧರ್ಮ ಮಾತ್ರ ಯಾವತ್ತೂ ಕ್ಷಮಿಸಲ್ಲ. ಗೊತ್ತಾಯ್ತಲ್ಲ? ನಿಮಗೆ ದುಡ್ಡು ಮಾಡೋ ಅವಕಾಶ ಸಿಕ್ಕಿದ್ರು ಅದನ್ನು ಉಪಯೋಗಿಸ್ಕೊಳ್ಳದೆ ಕಾನೂನು ಕೈಗೆ ಒಪ್ಪಿಸಿದ್ದಕ್ಕೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಅಂಡರ್ವರ್ಲ್ಡ್ ಆಕ್ಟಿವಿಟೀಸ್ ಅಂಡ್ ಸಪೋರ್ಟ್ ಗೊತ್ತಿದ್ರು ಸಹ ದೇಶಕ್ಕಾಗ್ತಿರೋ ಅನ್ಯಾಯ ಎದುರಿಸೋ ನಿಮ್ಮ ಎದುಗಾರಿಕೆ ನೋಡಿದ್ರೆ ನಿಮ್ಮಲ್ಲಿರೋ ದೇಶ ಪ್ರೇಮ ಗೋಚರವಾಗುತ್ತೆ ಸರ್. ನನಗೆ ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಥ್ಯಾಂಕ್ಸ್ ಭರತ್. ಅಂದಾಗೆ ಸರ್, ಅಬ್ದುಲ್ ಕೇಸ್ ಎಲ್ಲಿವರೆಗೂ ಬಂದಿದೆ? ಸಾಕ್ಷ್ಯಾಧಾರಗಳು ಸರಿಯಿಲ್ಲ. ಅಬ್ದುಲ್ಲಾ ಬೇಲ್ ಮೇಲೆ ಆಚೆ ಬಂದಿದ್ದಾನೆ. ಕ್ಲೂ ಸಿಗೋವರೆಗೂ ನಾವು ಏನು ಮಾಡೋಕ್ಕಾಗೋದಿಲ್ಲ. ಹಾಗಂತ ನಾವು ಸುಮ್ಮನೆ ಇರೋದಿಲ್ಲ. ಸರಿಯಾದ ಕ್ಲೂ ಸಿಕ್ಕಿದ ತಕ್ಷಣ ಅವನನ್ನ ಒದ್ದು ಒಳಗಡೆ ಹಾಕಿ ಬೆಂಡೆತ್ತೀನಿ. ಸರ್, ಈ ಹಗರಣ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಹೈಯರ್ ಆಫೀಸರ್ಸ್ ಕೈವಾಡ ಇರೋದ್ರಿಂದ ಇದನ್ನ ಬೂಸ್ಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಅವಮಾನ. ಅದಕ್ಕೆ ಹಾಗಾಗ್ದಿರೋ ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಸರ್. ದೇಶದ ಬಗ್ಗೆ ನಿಮ್ಗಿರೋ ಕಳಕಳಿ ನಮ್ಮ ನಾಯಕರಿಗಿದ್ದಿದ್ರೆ ನಮ್ಮ ದೇಶ ಮುಂದುವರಿಯೋ ದೇಶ ಅನ್ಸ್ಕೊಳ್ತಿರ್ಲಿಲ್ಲ, ಮುಂದುವರೆದಿರೋ ದೇಶ ಅನ್ಸ್ಕೊಳ್ತಿತ್ತು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಗುಡ್ ಲಕ್. ಕಾಂಟ್ರಾಕ್ಟ್ ನಿನಗೆ ಕೊಟ್ರು ನೀನ್ ಸಿಮೆಂಟ್ ಹಾಕಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಛೇ, ಸಿಮೆಂಟ್ ಇಲ್ದೆ ಕಟ್ಟಡ ಕಟ್ಟಕ್ಕಾಗತ್ತಾ ಹೇಳಿ? ನೋಡು, ಈ ಬಣ್ಣದ ಮಾತೆಲ್ಲ ನನಗೆ ಬೇಕಾಗಿಲ್ಲ. ನೀನ್ ಸಿಮೆಂಟ್ ಅಲ್ಲಿ ಕಟ್ತೀಯೋ ಮರಳಲ್ಲಿ ಕಟ್ತೀಯೋ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ದೇವ್ರನ್ನ ಚಿತ್ತ ಇಟ್ಟು ನನ್ನ ಎಡೆ ನನಗೆ ತಲುಪಿಸಿದ್ರೆ ಸಾಕು. ದೇವರಿಗೆ ಎಡೆ ಇಟ್ಟರೆ ತಾನೇ ಏನಾದ್ರೂ ಹೊರ ಕೊಡೋದು, ಇಲ್ಲ ಅಂದ್ರೆ ಆ ಭಯ ಇರ್ಲಿ. ಸಾಕು ಸಾಕು, ಈ ಹಲ್ಲು ಕಿಸಿಯೋದು ಬಿಟ್ಟು ಬಂದ ಕೆಲಸ ಆಯ್ತಲ್ಲ. ಫೈಲ್ ತಗೊಂಡು ಹೊರಡ್ತಾ ಇತ್ತು. ಆಯ್ತು, ದೊಡ್ಡವ್ರ ಆತ್ಮೆ, ನಾನೇನ್ ಬರ್ತೀನಿ. ನಮಸ್ಕಾರ ಹೋಮ್ ಸಾಹೇಬರಿಗೆ. ಓ ಬನ್ರೆಯ ಬನ್ರೆ. ಇಬ್ರು ಒಟ್ಟಿಗೆ ಸೇರಿದ್ದೀರಾ ಅಂದ್ಮೇಲೆ ಶನಿ ಯಾವನಿಗೂ ವಕ್ರಿಸಿದೆ ಅಂತ ಕನ್ಫರ್ಮ್ ಆಯ್ತು. ಅದ್ ಸರಿ, ಬೇರೆ ಮೇಲೆ ರಿಲೀಸ್ ಆಗಿ ಹೋದವನು ಕೆಲಸ ಮುಗಿದ ಮೇಲೆ ಹೊಲಿಸಿದೇನೋ ಅಂದ ಹಾಗೆ ಇದ್ದಕ್ಕಿದ್ದಾಗೆ ಏನ್ ಸಮಾಚಾರ? ಸೂರ್ಯ ಮುಳುಗದ ಮೇಲೆ ಸೂರ್ಯಂದೇನ್ ಕೆಲಸ ಅನ್ನೋ ನಿಯತ್ತಿಲ್ದಿರೋ ಕುತ್ತ ಅಲ್ಲ ಈ ಅಬ್ದುಲ್ ಭಾಯ್. ಒಗಟಾಗಿಟ್ಟೆ ಅಂತ ಒತ್ತರಿಸಿಡ್ತಾ ಇದೆಯಾ? ನೋ ಪ್ರಾಬ್ಲಮ್, ನೇರವಾಗಿ ವಿಷಯಕ್ಕೆ ಬಾ. ಅದೇ ಸ್ಟಾಂಪ್ ಪೇಪರ್ ಹಗರಣನ ಬೂಸ್ಟ್ ಮಾಡಿ ಇಂಡಿಯಾನೇ ಬ್ಲಾಸ್ಟ್ ಮಾಡಿರೋ ಬ್ಯಾಂಗ್ಳೂರ್ ನಟೋರಿಯಸ್ ಅಂಡರ್ ವರ್ಲ್ಡ್ ಡಾನ್ ಧರ್ಮ ನಿಮ್ಮ ಮುದ್ದಿನ ಮಗಳನ್ನ ಲವ್ ಮಾಡ್ತಿದ್ದಾನೆ. ಯಾಕೆ ಶಾಕ್ ಆಯ್ತ? ರಿಲ್ಯಾಕ್ಸ್ ಪ್ಲೀಸ್ ರಿಲ್ಯಾಕ್ಸ್. ಈ ಪ್ರೇಮ ಕತೆ ಪ್ರೀತಿಲಿ ಎಂಡಾಗೋ ತರ ಕಾಣಿಸ್ತಾ ಇಲ್ಲ. ಸಪ್ತಪದಿ ತುಳಿಯೋ ಟ್ರ್ಯಾಕ್ ನಲ್ಲಿ ಮೂವಾಗ್ತಾ ಇದೆ. ಯಾಕೆ ಅರ್ಚ್ಕೋತಿದ್ಯಾ? ಬ್ಯಾಂಗ್ಳೂರ್ ಕ್ರೈಮ್ ಪತ್ರಿಕೆಯಲ್ಲಿ ನಿಮ್ಮ ಮಗಳ ಪ್ರೇಮ ಪ್ರಕರಣ ಬರೆದಿರೋದನ್ನ ನೀವಿನ್ನೂ ಓದಿಲ್ಲ ಅಲ್ಲ? ಓದಿದ್ರೆ ಗೊತ್ತಾಗ್ತಿತ್ತು. ನಿಮ್ ಮಗಳನ್ನ ಗಂಟ ಹಾಕೊಂಡು ನೆಂಟ ಆದ್ರೆ ಯಾವುದೇ ಆಪತ್ತಿಲ್ಲದೆ ಗೂಡ್ನಲ್ಲಿ ಬೆಚ್ಚಗಿರ್ಬೋದು ಅಂತ ನಿಮ್ ಬುಡಕ್ಕೆ ಬತ್ತಿ ಇಟ್ಟಿದ್ದಾನೆ. ಮಾಡಿದ್ರೆ ಸುಟ್ಟು ಭಸ್ಮ ಆಗ್ತೀರಾ, ಬಿ ಕೇರ್ಫುಲ್. ನೀನ್ ಹೇಳ್ತಾ ಇರೋದು ಆ ಅಬ್ದುಲ್ಲಾ ಅರಿಚ್ಕೊಂಡ್ರೆ ಅರ್ಧ ಸತ್ಯ, ಈ ಅಣ್ಣಯ್ಯ ಅರಿಚ್ಕೊಂಡ್ರೆ ಪೂರ್ಣ ಸತ್ಯ. ವಿಚಾರ ಮಾಡಿ. ವಿಚಾರ ಮಾಡಬೇಕಾದದ್ದೇ. ನೀವು ಹೇಳ್ತಾ ಇರೋ ಮೋಡದ ಮರೆ ವಿಷಯ ಮುಳ್ಳು ಮೇಲೆ ಬಿದ್ದಾಗಿದೆ. ಈಗೇನು ಮಾಡಕ್ಕಾಗಲ್ಲ. ಎಳೆದ್ರೆ ಹರಿಯುತ್ತೆ. ನಿಧಾನವಾಗಿ ತೆಗಿಬೇಕು ಅಂತ ಸ್ವಾತಂತ್ರ್ಯ ತಂದ್ಕೊಟ್ಟು ಗಾಂಧೀಜಿ ತರ ಮೌನಾಚರಣೆಯಲ್ಲಿ ಕೂತ್ರೆ ಕೈಗೊಂದು ಕೋಲ್ ಕೊಟ್ಟು ಆಟ ಆಡಕಚ್ತಾನಷ್ಟೇ. ಹಾಗಾಗಬಾರ್ದು. ನಾಳೆ ದಿನ ಅವನ್ ಪಾಲಿಗೆ ಡೆತ್ ಡೇ ಆಗಬೇಕು. ಅದೆಷ್ಟು ಹಣ ಬೇಕಾದ್ರೂ ನಾನು ಕೊಡ್ತೀನಿ. ಹೇಳಿ, ಹೌ ಮಚ್? ನಿಮ್ ತರ ಅವನ್ನೆತ್ತಕ್ ಸುಪಾರಿ ಕೊಡದೆ ನಮ್ ತರ ನೇರ ಡೀಲ್ಗಿಳಿದು ಎಷ್ಟೋ ಜನ ಇಂಗ್ ತಿಂದು ಮಂಗಾಗಿದ್ದಾರೆ. ಇನ್ನೂ ಎಷ್ಟೋ ಜನ ತಮ್ಮ ಪ್ರಾಣನೇ ಕಳ್ಕೊಂಡಿದ್ದಾರೆ. ಹಾಗಾದ್ರೆ ನಾನು ಈ ಆಪತ್ತಿನಿಂದ ಪಾರಾಗಬೇಕು ಅಂದ್ರೆ ಏನ್ ಮಾಡ? ನಿಮ್ ಕೈಲೇ ಇದೆ ಪವರ್ಫುಲ್ ಟಸ್ಸೆ. ಅದನ್ನ ಪ್ಲಾನ್ ಮಾಡಿ
ಪ್ರೆಸ್ ಮಾಡಿದ್ರೆ ಆಯ್ತು, ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಓಕೆ, ವೆರಿ ಗುಡ್. ಹಲೋ, ನಾನು ಅಪೂರ್ವ ಮಾತಾಡ್ತಿದ್ದೀನಿ. ಯಾಕಪ್ಪ ಈಗ ಫೋನ್ ಮಾಡಿದ್ಯಾ? ಮದ್ವೆ ಆಗ್ತೀನಿ ಅಂತ ನವೀನ್ ಮನೇಲಿ ಹೇಳಿದ್ದು ಮರ್ತ್ ಬಿಟ್ಯಾ? ನೋ, ನೆವರ್. ಕೊಟ್ಟ ಭಾಷಣ ಆಡಿದ ಮಾತನ್ನ ಮರೆಯೋನಲ್ಲ ಈ ಧರ್ಮ. ಒಬ್ಳೆ ಮಗಳು ಅಂತ ಮುದ್ದಾಗಿ ಸಾಕಿದೀವಿ. ನೋಡಿ, ನಾನ್ ರೂಲಿಂಗ್ ಪಾರ್ಟಿಯಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರು ಬಾಡಿ ಗಾರ್ಡ್ ಇಲ್ಲದೆ ನನ್ನ ಮಗಳನ್ನ ಸಂತೋಷವಾಗಿ ಓಡಾಡಕ್ ಬಿಟ್ಟಿದ್ರು. ನಮ್ಮ ಹುಡುಗ ಹೊರಟು ಅಂತ ಹೇಳಕ್ಕೆ ನಿಮ್ಮ ಹುಡುಗಿ ವಿಷಯದ ಮೂಲಕ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ? ಚೇಚೆ, ಹಾಗನ್ನ ಹಾಗಿದ್ರೆ ನಿಮ್ಮನ್ನ ಯಾಕೆ ಕರೆಸ್ತಾ ಇದ್ರು? ನೋಡಮ್ಮ, ಒಂದು ಮಾತಂತೂ ಸತ್ಯ. ನಮ್ ಧರ್ಮ ಹಾವಿಗೆ ಹದ್ದಾಗಿರ್ತಾನೆ, ಆನೆಗೆ ಹುಲಿ ಆಗಿರ್ತಾನೆ, ಹುಲಿಗೆ ಟಿಪ್ಪು ಸುಲ್ತಾನ್ ಆಗಿರ್ತಾನೆ. ಆದ್ರೆ ಹೂವಿನಂತ ನಿಮ್ ಮಗಳಿಗೆ ಹೂದುಂಬಿ ಆಗಿರ್ತಾನಮ್ಮ. ಹಾಗಿದ್ರೆ ನಮಗೂ ನೆಮ್ಮದಿ, ನಿಮಗೂ ನೆಮ್ಮದಿ. ನನ್ನ ಮಗಳನ್ನ ಮದುವೆ ಆದ್ಮೇಲೆ ಈ ಚಿಕ್ಕ ಪುಟ್ಟ ರೌಡಿಸಮ್ ಎಲ್ಲ ಬಿಟ್ಟು ಮೊದಲಿನ ಕಾಲೇಜಿನ ಧರ್ಮರಾಯನಾಗಿರು. ಆಯ್ತು, ಮುಂದೆ ನಾನು ರೌಡಿಸಮ್ ಮಾಡೋದಿಲ್ಲ. ಹಾಗಂತ ನನಗೆ ಪ್ರಾಮಿಸ್ ಮಾಡ್ತೀಯಾ ಧರ್ಮ? ದಟ್ಸ್ ಮೈ ಪ್ರಾಮಿಸ್. ಅಮ್ಮ, ನಾನು ಧರ್ಮ, ನಾನು ಕಣೋ ನಿಮ್ಮಮ್ಮ ಮಾತಾಡ್ತಿರೋದು. ಧರ್ಮ, ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣೋ. ನೀನ್ ತಗೊಂಡಿರೋ ನಿರ್ಧಾರನ ಅಪೂರ್ವ ನನಗ್ ತಿಳಿಸಿದ್ಲು. ನನ್ನ ಆಸೆ ಕೂಡ ಅದೇ ಆಗಿತ್ತು. ಅಮ್ಮ, ನಿನ್ನ ಆಸೆನೇ ನನ್ನ ಆಸೆ. ಬೆಳಗಾದ್ರೆ ಕೆಂಪು ಸೂರ್ಯ ನೋಡೋ ಈ ಜೀವನಕ್ಕೆ ನಮ್ಮ ಈ ಲೋಕದ ಕೆಂಪು ರಕ್ತ ನೋಡಿ ಸಾಕಾಗೋಗಿದೆ ಅಮ್ಮ. ನಿನಗೆ ಈ ಬುದ್ಧಿ ಅವತ್ತೇ ಬಂದಿದ್ರೆ ನಿನಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ ಕಣೋ. ನಾಳೆ ಮೇ 12 ಅಮ್ಮ, ಮದರ್ಸ್ ಡೇ ಅಮ್ಮ. ಅಮ್ಮ, ಮದರ್ಸ್ ಡೇ. ನಾನು ನೋಡ್ಬೇಕಮ್ಮ, ನೀನ್ ನೋಡ್ಬೇಕಮ್ಮ. ನಿನ್ನ ಆಶೀರ್ವಾದ ತಗೋಬೇಕಮ್ಮ, ನಿನ್ನ ಆಶೀರ್ವಾದ ತಗೋಬೇಕು. ನೀನ್ ನಿನ್ ತಾಯಿ ಹತ್ರ ಅವಕಾಶ ಕೇಳ್ಬೇಕ? ಅದಕ್ಕೇನಂತೆ, ನಾಳೆ ನಾನು ಇಲ್ಲೇ ಇರ್ತೀನಿ, ನೀ ಬಾರೋ. ನೀನ್ ಹೇಳೋದಿಲ್ಲ ಸರಿ ಅಮ್ಮ. ನನ್ನ ಹೆಸರು ಕೇಳಿದ್ರೆ ಕೆಂಡಕಾರೋ ಡ್ಯಾಡಿ ನನ್ನ ಆಸೆಯಿಂದ ಅಲ್ಲಿಗೆ ಬಂದು ಆಶೀರ್ವಾದ ತಗೊಳಕ್ಕೆ ಮನೆಯೊಳಗಡೆ ಬಿಡ್ತಾರೇನಮ್ಮ, ಸಾಯಿಸ್ಬಿಡ್ತಾರಷ್ಟೇ. ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೋ. ಈಗಿನ ಕಾಲದಲ್ಲಿ ತಾಯಿ ಆಶೀರ್ವಾದ ಕೇಳೋರು ಎಷ್ಟು ಜನ ಇದ್ದಾರೆ ಹೇಳು. ಅಂಥದ್ರಲ್ಲಿ ನೀನ್ ತಾಯಿ ಆಶೀರ್ವಾದ ಕೇಳ್ತಾ ಇದೆಯಲ್ಲ, ನಾಳೆ ದೇವಸ್ಥಾನಕ್ಕೆ ಬಾ, ನಾನು ಅಲ್ಲಿಗೆ ಬರ್ತೀನಿ. ಅಮ್ಮ, ಆಯ್ತಮ್ಮ, ಆಯ್ತು, ಅಲ್ಲಿಗೆ ಬರ್ತೀನಮ್ಮ, ಅಲ್ಲಿಗೆ ಬರ್ತೀನಿ. ಧರ್ಮ, ಸಮಾಧಾನ ಮಾಡು, ಸಮಾಧಾನ ಮಾಡು. ಎಲ್ಲ ಒಳ್ಳೆದಾಗುತ್ತೆ. ಸಮಾಧಾನ ಮಾಡು. ನೋಡು, ಹಾಗೆ ಸಮಾಧಾನ ಮಾಡು. ಧರ್ಮ, ಏನಿದು? ಯಾಕೆ ಹೀಗೆ ಚಿಕ್ಕ ಮಕ್ಳು ತರ ಆಡ್ತಾ ಇದೀಯಾ? ಧರ್ಮ, ನಾನು ಕೇಳಿದ್ದೆ, ಎಂಥ ರೌಡಿಗಳ ಚಕ್ರ ವ್ಯೂಹ ಆದ್ರೂ ಒಂದೇ ಒಂದು ಕ್ಷಣದಲ್ಲಿ ನೀನ್ ಅದನ್ನ ಭೇದಿಸೋ ರಣಧೀರ ಅಂತ. ನೀನೇ ಹೀಗೆ ಮಗು ತರ ಹತ್ರ ಹೇಗೆ? ಕಮ್, ಬಾ ನಂಜಿ, ಬಾ. ನೀನ್ ಅಡ್ಡಕ್ಕೆ ಹೋಗಿದ್ದೆ, ನೀನ್ ಇಲ್ಲಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಧರ್ಮ, ನಾನೊಂದು ಇಕ್ಕಟ್ಟಿಗೆ ಸಿಗಾಕೊಂಡ್ಬಿಟ್ಟೆ. ನನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಈಗ ನಿಂದು. ರಕ್ಷಿಸ್ತೀಯಾ? ಏನು ಅಂಕಲ್, ಅದೇನು ಅಂತ ಹೇಳಿ ಅಂಕಲ್. ಪಾಪ, ನನ್ನ ತಂಗಿ ಮಕ್ಕಳನ್ನ ಆ ಟೆರರಿಸ್ಟ್ಗಳು ಕಿಡ್ನಾಪ್ ಮಾಡಿದ್ದಾರೆ. 20 ಲಕ್ಷ ಕೊಟ್ರೆ ರಿಲೀಸ್ ಮಾಡ್ತೀನಿ, ಇಲ್ಲ ಅಂದ್ರೆ ಅವ್ರ ಮುಂದಿನ ಕೆಲಸ ಏನು ಅಂತ ನಿನಗೆ ಗೊತ್ತಲ್ಲ. ಹೀಗಾಗಿದೆ ಅಂತ ಪೊಲೀಸ್ ಗೀಲೀಸ್ ಅಂತ ಹೋದ್ರೆ ತನ್ನವ್ರನ್ನೇ ರಕ್ಷಣೆ ಮಾಡಕ್ಕಾಗ್ದಿರೋ ಈ ಹೋಮ್ ಮಿನಿಸ್ಟರ್ ನಮ್ಮನ್ನೇನ್ ರಕ್ಷಣೆ ಮಾಡ್ತಾನೆ ಅಂತ ಜನ ಹಾಡ್ಕೋತಾರೆ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡಬಹುದು. ಅವ್ರ ರಕ್ಷಣೆಯನ್ನ ನಾನ್ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಪ್ಲೀಸ್ ಹೇಳಿ
ರೌಡಿಸಂ ಬಿಟ್ಬಿಡು ಅಂತ ಅಂದಿದ್ದೆ ನೀವು. ಈಗ ನೀವೇ ಈ ರೀತಿ ಹೇಳ್ತಾ ಇದ್ದೀರಲ್ಲ ಅಂಕಲ್. ನೋಡ್ ಧರ್ಮ, ಪ್ಲೀಸ್ ನನ್ನ ಅರ್ಥ ಮಾಡು. ಈ ನಿನ್ನ ಅಂಕಲ್ಗೋಸ್ಕರ ಇದು ಒಂದ್ಸರಿ ನಿನ್ನ ಕೈಲಿ ವೆಪನ್ ಹಿಡಿದು ನನ್ನವ್ರನ್ನ ಸೇಫ್ ಆಗಿ ಕರ್ಕೊಳ್ಬಾ ಪ್ಲೀಸ್. ಪ್ಲೀಸ್. ಆಯ್ತು ಅಂಕಲ್, ಆಯ್ತು. ದಟ್ಸ್ ಗುಡ್. ಜಸ್ಟ್ ಧರ್ಮ, ಬರ್ತೀನಿ ಅಂಕಲ್. ಥ್ಯಾಂಕ್ ಯು. ಧರ್ಮ, ಎಲ್ಲಿದೆಯಾ? ಆನ್ ದ ವೇ. ರಾಜಾ, ಸುರೇಶ್, ಗೋಪಿ, ಬಾಬು, ಹೇಗಿದ್ದೀರಪ್ಪ ನೀವೆಲ್ಲ? ಯಾರು ಅಲ್ಲ ಸದ್ಯ ಆ ಟೆರರಿಸ್ಟ್ ನಿಮಗೆ ಏನು ತೊಂದರೆ ಕೊಟ್ಬಿಡ್ತಾರೆ ಅಂತ ನಾನು ತುಂಬಾ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಆ ದೇವ್ರ ದೊಡ್ಡ ನೀವೆಲ್ಲ ಸೇಫ್ ಆಗಿ ಬಂದ್ರಪ್ಪ. ಧರ್ಮ, ನೀನ್ ನನ್ನ ಪಾಲಿಗೆ ಆಪತ್ ಬಾಂಧವ ಇದ್ದ. ಈ ನಿನ್ನ ಉಪಕಾರಣ ನಾನ್ ಜೀವನದಲ್ಲಿ ಎಂದಿಗೂ ಮರೆಯಲ್ಲ. ರಿಯಲಿ ಯು ಆರ್ ಎ ಪವರ್ಫುಲ್ ಮ್ಯಾನ್. ಅಷ್ಟು ದೊಡ್ಡ ಮಾತು ಯಾಕಾಡ್ತೀರಾ ಅಂಕಲ್? ನನ್ನನ್ನು ಯಾರಾದ್ರೂ ಹೊಗಳೋದನ್ನ ಕೇಳಿಸ್ಕೊಳ್ಳೋದು ಅಂದ್ರೆ, ಅತಿಯಾಗಿ ಪ್ರೀತಿಸೋದನ್ನ ಅನುಭವಿಸೋದು ಅಂದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ನೋ, ಭಯ ಪಡಬಾರ್ದು ಧರ್ಮ, ಭಯ ಪಡಬಾರ್ದು. ಜೀವನದಲ್ಲಿ ಬಂದದ್ದನ್ನ ಅನುಭವಿಸಲೇಬೇಕು, ಇದ್ದು ಜಯಿಸ್ಬೇಕು. ಅಂಡರ್ಸ್ಟ್ಯಾಂಡ್? ಐ ವಿಲ್ ಟ್ರೈ ಅಂಕಲ್. गुड बाय, बेस्ट ऑफ लक. थैंक यू अंकल, थैंक यू. ठीक से ध्यान रहे, जो काम मैंने तुम्हें बताया वो ठीक से हो जाना चाहिए. सुकून की नींद में सोया ये बेंगलुरु शहर सुबह तक कब्रिस्तान हो जाना चाहिए. ಬಾಂಬ್ ಬ್ಲಾಸ್ಟ್ನಲ್ಲಿ ಸುಮಾರು 18 ಮಂದಿ ಸತ್ತು 60 ಮಂದಿಗೆ ಗಾಯಗಳಾಗಿವೆ. ಈ ಬ್ಲಾಸ್ಟ್ಗೆ ಕಾರಣರಾದ ಇಬ್ಬರು ಅಪರಾಧಿಗಳ ಹೇಳಿಕೆ ಪ್ರಕಾರ ಇದಕ್ಕೆಲ್ಲ ಧರ್ಮ ಅಲಿಯಾಸ್ ಕೆಂಚನೆ ಕಾರಣ ಎಂದು ತಿಳಿದು ಬಂದಿರುವುದರಿಂದ ಸರ್ಕಾರದ ಆದೇಶದ ಮೇರೆಗೆ ಪೊಲೀಸ್ ಮಹಾನಿರ್ದೇಶಕರು ಆತ ಮತ್ತು ಆತನ ಗುಂಪಿನವರನ್ನು ಕಂಡಲ್ಲಿ ಗುಂಡಿಕ್ಕುವ ಆಜ್ಞೆ ಹೊರಡಿಸಿದ್ದಾರೆ. ಸಂತಾರಾಕಿ ಸತ್ತಾಗ್ಲೇ ಪಡ್ಕೊಂಡೆ, ನನ್ ಬಿಟ್ಟು ಹೊಟ್ಟೋಗ್ರ ಅಂತ ನನ್ ಮಾತು ಕೇಳಿಲ್ಲ. ಆದ್ರೀಗ ಈಗ ನಿಲ್ಲಿದೆ ಪ್ರಾಬ್ಲಮ್ ಆಗುತ್ತೆ. ಈಗ ಸಿಟಿಲು ಪರಿಸ್ಥಿತಿ ಸರಿ ಇಲ್ಲ. ಎಸ್ಕೇಪ್ ಆಗು ಧರ್ಮ, ಎಸ್ಕೇಪ್ ಆಗು. ಎಂದ್ರೂ ನಿಮ್ಮನ್ನೆಲ್ಲ ಬಿಟ್ಟೋಗ್ಲಿ ನಾನು. ಹಾಗಂತ ನೀನು ಇಲ್ಲೇ ಇದ್ರೆ ಡಿಪಾರ್ಟ್ಮೆಂಟ್ ಅವರು ನಮ್ಮ ಜೊತೆ ನಿನ್ನನ್ನು ಸಾಯಿಸ್ಬಿಡ್ತಾರೆ. ಮೊದಲು ನೀನು ಎಸ್ಕೇಪ್ ಆಗಿ ಧರ್ಮ, ಮುಂದಿದ್ದು ನಾನು ನೋಡ್ಕೊಳ್ತೀನಿ. ಇಲ್ಲ ಸರ್, ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ನನ್ ಮನಸ್ಸು ಒಪ್ತಾ ಇಲ್ಲ. ಸಾಯದಿದ್ರೆ ನಿಮ್ ಜೊತೆನೆ ಸಾಯ್ತೀನಿ. ಸಾಯಕ್ ಮುಂಚೆ ಎತ್ಬಿಟ್ಟೆ ಸಾಯ್ತೀನಿ. ಆ ಮಾತಲ್ಲಿ ಈಗ ಯಾಕೆ? ಇಲ್ಲಿಂದ ಮೊದಲು ಎಸ್ಕೇಪ್ ಆಗು. ಇಲ್ಲ ಕಣು, ಈ ಧರ್ಮ ಯಾವತ್ತೂ ನಮ್ದವ್ರಿಗೆ ದ್ರೋಹ ಮಾಡಲ್ಲ. ದ್ರೋಹ ಮಾಡಿದವ್ರನ್ನ ಬಿಡಲ್ಲ. ಹ್ಯಾಂಡ್ಸ್ ಅಪ್. ರಿಲ್ಯಾಕ್ಸ್ ಧರ್ಮ, ರಿಲ್ಯಾಕ್ಸ್. ನಿನಗೆ ಎನ್ಕೌಂಟರ್ ಆಗಿದ್ರು ಸಾಯಿಸಕ್ ಬಂದಿಲ್ಲ, ಸೇವ್ ಮಾಡಕ್ ಬಂದಿದ್ದೀನಿ. ನಿನ್ನ ಸಾಯಿಸೋದೇ ಆಗಿದ್ರೆ ನಿನ್ನ ಗ್ಯಾಂಗ್ ಸಮೇತ ಫೈರ್ ಮಾಡಿ ಸುಟ್ಟಿಸಾಕ್ಬಿಡ್ತಾ ಇದ್ದೆ. ಆವತ್ತು ಲಂಚ ಕೊಟ್ರೇನೆ ಎಸ್ಸಿನ ಕೇಸಲ್ಲಿ ಮಂಚ ಅನ್ನೋರು ಬಾಯಿ ಮುಚ್ಚಿ ಶಾಂತಿ, ನ್ಯಾಯ, ನೀತಿ, ಧರ್ಮನ ಕಾಪಾಡುವಂತ ಈ ಕಾಕಿ ಬಟ್ಟೆ ಸಿಪಾಯಿನ ನಂಗೆ ಮಾಡಿದ ಆ ನಿನ್ನ ಉಪಕಾರನ ಮರೆಯುವಂತ ಕಟ್ಟ ನಾನಲ್ಲ ಧರ್ಮ, ನಾನಲ್ಲ. ಉಪಕಾರದ ಋಣ ತೀರ್ಸೋ ಗಳಿಗೆಗ ಕಾಯ್ತಾ ಇದ್ದೆ. ಈಗ ಕಾಲ ಕೂಡ್ ಬಂದಿದೆ. ಕಮಾನ್, ನಾನೇನು ಹೆಲ್ಪ್ ಮಾಡ್ತೀನಿ. ನಿನ್ನ ಕರ್ತವ್ಯ ನಿಷ್ಠೆನ ನನ್ಗೋಸ್ಕರ ಗಾಳಿಗೆ ತೂರ್ಬಿಟ್ಟು ಬರ್ತೀಯ ಭರತ್? ಎಸ್, ಆವತ್ತು ಗಾಳಿಪಟವಾಗಿ ನನ್ನ ಜೀವನಕ್ಕೆ ಸೂತ್ರ ನೀನಾದೆ. ನಿನಗೋಸ್ಕರ
ನಿನ್ನ ಮಾನವೀಯತೆಗೋಸ್ಕರ ಈ ಕರ್ತವ್ಯ ಏನು? ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಕಮಾನ್ ಐಸೆ, ಕಮಾನ್. ಹೆಂಡತಿ ಸರಿಗಿಟ್ಕೊಂಡು ಒಳ್ಳೆ ಹೇಳಿ ತರ ಒಳಗಡೆ ಕೂತಿದ್ಯಾನೋ? ಬಾರ ಈಚೆ. ಹೇಳಿ ನಾನಲ್ವೋ ಪುಟ್ರವ್ರಿ, ನೀನು ಯಾಕೆ ಗೊತ್ತಾ? ಸಾವಿಗೆ ಭಯ ಪಟ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬಂದಿದೆಯಲ್ಲೋ. ಮಹಾಭಾರತದ ಪಾಂಡವರು ಕೌರವರ ದೌರ್ಜನ್ಯದಿಂದ ಬಟ್ಟೆ ಬದಲಾಯಿಸಿ ಅಜ್ಞಾತವಾಸ ಮಾಡಿದ ಮೇಲೇನೆ ಕುರುಕ್ಷೇತ್ರ ಅನ್ನೋ ಧರ್ಮಯುದ್ಧ ನಡೆದಿತ್ತು. ನೀನು ಈ ಕಲಿಯುಗದ ಪಾಂಡವನಾಗಿ ಈ ಕೌರವನಿಗೆ ಆಗಲಿ, ಇಷ್ಟಕ್ಕೆಲ್ಲ ಪ್ಲಾನ್ ಮಾಡಿಕೊಟ್ಟ ಶಕುನಿಗಳಿಗಾಗಲಿ ಏನು ಮಾಡಕ್ ಸಾಧ್ಯ? ಈ ಧರ್ಮನ್ ಲೈಫ್ ಹಿಸ್ಟ್ರಿಲಿ ಕೈಗೊಂಡ ಕಾರ್ಯನ ಮಾಡಕ್ಕಾಗಲ್ಲ ಅಂತ ಕೈ ಚೆಲ್ಲಿದ ಪುಟಾನೇ ಇಲ್ಲ, ಗೊತ್ತಾಯ್ತಾ? ಪಾಪ, ಸಾವು ಹತ್ರ ಬಂದಾಗ ಜೀವರಾಶಿಗಳ ಎಲ್ಲಾ ಜೀವಿಗಳು ತನ್ನ ಮನಸಾರೆ ಅರ್ಚ್ಕೋತಾವಂತೆ. ನಿನ್ನ ನೋಡ್ತಾ ಇದ್ರೆ ಆ ಮಾತು ಸತ್ಯ ಅನಿಸುತ್ತೆ. ಸಾವು ಹತ್ರ ಬಂತು ಅಂತ ಅರ್ಚ್ಕೊಳ್ತಾ ಇರೋ ಜೀವಿ ನಾನ ಅಂತ ಗೊತ್ತಾಗುತ್ತೆ. ಅಪೂರ್ವ ನನ್ನ ಕೊಟ್ಟು ಮದುವೆ ಮಾಡಿದ್ರೆ ಎಲ್ಲಿ ನಿನ್ ಗೌರವ ಕಡಿಮೆ ಆಗುತ್ತೋ ಅಂತ ನಿನ್ನ ಕೈಯಲ್ಲಿರೋ ಸರ್ಕಾರಿ ಸೀಲ್ ಹಾಕಿ ನನ್ನನ್ನು ಸಾಯಿಸಕ್ಕೆ ಎಷ್ಟೆಲ್ಲ ನಾಟಕ ಮಾಡಿದೆಯಲ್ಲ ಬದ್ಮಾಶ್. ನಾನ್ ಮಾತ್ರ ನೀನ್ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಬಿಡ್ತೀಯಾ? ಬಿಡ್ಲೇಬೇಕು. ಯಾಕೆ ಗೊತ್ತಾ? ನನ್ನ ಮನೆ ಕಾವಲು ಕಾಯೋ ಈ ಸರ್ಕಾರದ ಸೈನಿಕ ಭರತ್ ಆಲ್ರೆಡಿ ನಿನ್ನ ಎನ್ಕೌಂಟರ್ ಮಾಡಕ್ಕೆ ಸಿದ್ಧವಾಗಿದ್ದಾನೆ. ನಿನ್ನ ಮಗಕ್ಕಷ್ಟು ಬೆಂಕಿ ಬೇಡ. ನಾನೇ ನಿನ್ನ ಮನೆ ಕಾಯೋ ಗೇಟ್ ಕೀಪರು ಅಲ್ಲ, ಶಾಂತಿ ಕಾಪಾಡೋ ಸರ್ಕಾರಿ ಸೈನಿಕರು ಅಲ್ಲ, ಧರ್ಮನ ಕಾಪಾಡೋ ಬಾಡಿ ಗಾರ್ಡ್ ಅಷ್ಟೇ. ವಿಪರ್ಯಾಸ ನೋಡ್ತೀಯಾ? ಲುಕ್, ನನ್ನ ಎದುರಾಕೊಂಡು ವಿನಾಕಾರಣ ಕೆಣಕಿದ್ರೆ ಕತ್ತರಿಸಿ ಕ್ಲೂನು ಬಿಡದೆ ಕೈಲಾಸ ಕಾಣಿಸ್ತೀನಿ. ಅದ್ ನಿನಗೆ ಗೊತ್ತಿದ್ದು ನನ್ನ ನೆತ್ತಿ ಮೇಲೆನೆ ಕತ್ತಿ ಕಟ್ಟಿದ್ಯಾ? ಐ ಆಮ್ ಸಾರಿ ಸತ್ಯರಾಜ್, ಐ ಆಮ್ ಸಾರಿ. ನಿನ್ ತಾಳಿ ಉಳಿಬೇಕು ಅಂದ್ರೆ ನಿನ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ಬೇಕು. ಅದಕ್ಕೆ ನಿನ್ ಹೆಂಡತಿನ ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಸೂರ್ಯ ಮುಳುಗೋದೊಳಗೆ ನಿನ್ ಮಗಳನ್ನ ಕರ್ಕೊಂಡು ಪುರೋಹಿತರ ಸಮೇತ ಬೆಟ್ಟದ ತಾಯಿ ದೇವಸ್ಥಾನದ ಹತ್ರ ಬರ್ಬೇಕು. ಇಲ್ಲ ಅಂದ್ರೆ ಈ ನಿನ್ ಹೆಂಡತಿ ಹೆಣ ಬಿಡುತ್ತೆ. ಧರ್ಮನಿಂದ ಹೋಮ್ ಸ್ಟೇಟ್ ಚೆಕ್ಕಿನ ಮಗಳ ಜೊತೆ ಮದುವೆಗೆ ಡಿಮ್ಯಾಂಡ್. ಹಲೋ ಸರ್, ಸತ್ಯರಾಜ್ ಮಾತಾಡ್ತಾ ಇದ್ದೀನಿ. ಆಫೀಸರ್, ಹಲೋ 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 ಇನ್ಸ್ಪೆಕ್ಟರ್, ಹೇಳಿ ನಾನೇ ಮಾತಾಡ್ತಿರೋದು. ಧರ್ಮನಿಗೆ ಹಂಗೆ ಹುಡುಗರು ಬುರ್ಕ ಹಾಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ ಆಟೋದಲ್ಲಿ.
ಬರ ಪೀಡಿತ ಪ್ರದೇಶಗಳಿಗೆ ಸರ್ಕಾರದಿಂದ 5 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ. ಉತ್ತರ ಕರಾವಳಿಯಲ್ಲಿ ಭೀಕರ ಚಂಡಮಾರುತದಿಂದ 60 ಜನರ ಸಾವುಂಟಾಗಿದ್ದು ಪರಿಹಾರ ಕಾರ್ಯ ಭರದಿಂದ ಸಾಗಿದೆ. ಇದೀಗ ಬಂದ ಸುದ್ದಿ, ಬೆಂಗಳೂರು ಬ್ಲಾಸ್ಟ್ ಮಾಡಿ ಸಿಕ್ಕಿ ಹಾಕಿಕೊಂಡ ಭಯೋತ್ಪಾದಕರ ಹೇಳಿಕೆಯ ಪ್ರಕಾರ ಬ್ಲಾಸ್ಟ್ಗೆ ಹೋಮ್ ಮಿನಿಸ್ಟರ್ ಕಾರಣವೆಂದು ತಿಳಿದು ಬಂದಿದ್ದರಿಂದ ಧರ್ಮ ಮತ್ತು ಆತನ ಗುಂಪಿಗೆ ಕಂಡಲ್ಲಿ ಗುಂಡಿನ ಆಜ್ಞೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ವಾರ್ತೆಯ ಮುಂದಿನ ಭಾಗದಲ್ಲಿ ಕ್ರೀಡಾ ಸುದ್ದಿಯನ್ನು ನಿರೀಕ್ಷಿಸಿ. ಈ ಧರ್ಮನ್ ಮಾತು ದೇವ್ರ ಮಾತು ಅಂತ ಬೆಲೆ ಕೊಟ್ಟು ಬಂದಿದ್ಯಾ, ಬಹಳ ಸಂತೋಷ. ಏಯ್, ನೀನೇ ಅಲ್ವೋ? ಪ್ರಪಂಚದಲ್ಲಿ ಬೇರೆ ಯಾರೇ ಇರಲಿ ಧರ್ಮನ್ ಪ್ರಾಣ ಜೊತೆ ಆಟ ಆಡೋ ದಮ್ಮು ಯಾರಿಗೂ ಇಲ್ವೋ? ಈಗ ನೀನೇ ಆಗ್ಲಿ, ನಿಮ್ಮ ಡಿಪಾರ್ಟ್ಮೆಂಟೇ ಆಗ್ಲಿ, ನಾನೇನು ಮಾಡಕ್ಕಾಗಲ್ಲ. ಯಾಕೊತ್ತಾ, ನನ್ ಮೇಲಿನ ಎನ್ಕೌಂಟರ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬ್ಯಾಂಗ್ಳೂರ್ ಪ್ಲಾಸ್ಟಿಕ್ ಕಾರಣ ನೀನೇ ಅಂತ ಅವ್ರು ಬಾಯ್ ಬಿಟ್ಟಿದ್ದಾರೆ. ಕ್ರಿಮಿನಲ್ಗಳ ಕೋಟೆ, ಅಲ್ಯೂಮಿನಿಯಂ ತಟ್ಟೆ, ನಂಬರ್ ಇರೋ ಬಟ್ಟೆ ನಿನಗೋಸ್ಕರ ಕಾಯ್ತಾ ಇದೆ. ಅಲ್ಲಿ ಹೋಗಕ್ ಮುಂಚೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡ್ಬಿಟ್ಟವು. ಬಾ. ಬೆಂಗಳೂರು ಬ್ಲಾಸ್ಟ್ ನಲ್ಲಿ ಹೋಮ್ ಮಿನಿಸ್ಟರ್ ಕೈವಾಡ. ಸಂಜೆವಾಡಿ ಸುದ್ದಿ. ಮಾಡೋದೆಲ್ಲ ಮಾಡ್ಬಿಟ್ಟು ಹ್ಯಾಕ್ ಕುರಿತಾರೆ ನೋಡು. ದುನಿಯಾದಲ್ಲಿ ನನ್ನ ಬಕೆಟ್ ಮಾತು ತಪ್ಪಿದ್ರೆ ದೇವ್ರ ಮೆಚ್ಚಲ್ಲ ಧರ್ಮ. ಪವಿತ್ರವಾದ ನ್ಯಾಯಸ್ಥಾನದಲ್ಲಿ ಕೂತ್ಕೊಂಡು ಸುಳ್ಳನ್ನ ಸೋಸಿ ಸತ್ಯನ ಗಟ್ಟಿ ಮಾಡ್ಕೊಂಡು ಸತ್ಯಮೇವ ಜಯತೆ ಅಂತ ತೀರ್ಪು ಕೊಡೋ ನ್ಯಾಯಾಧೀಶರಿಗೆ ನೀನ್ ಮಾತು ಕೊಟ್ಟಿದ್ಯಾ. ಆ ಮಾತು ಮುರಿದು ಈ 3 ದುಶ್ಮನ್ಗಳನ್ನ ಸಾಯಿಸಿದ್ರೆ ನಾವು ಸತ್ತಾಗ್ತೀವಿ. ಇಷ್ಟು ದಿನ ಕೊಟ್ಟ ಮಾತಿಗೆ ತಪ್ಪು ನಡೆದಿಲ್ಲ ನೀನು. ಆವೇಶನೇ ದುಶ್ಮನ್ಗಳನ್ನ ಸೃಷ್ಟಿ ಮಾಡೋ ಜನ್ಮಭೂಮಿ. ಆ ಆವೇಶನ ಕಿತ್ತೆಸ್ತು ದುಶ್ಮನ್ಗಳು ಸಂತೆಯಾಗಿರೋ ಈ ಅಂಡರ್ವರ್ಲ್ಡ್ನಿಂದ ದೂರವಾಗಿ ನೆಮ್ಮದಿಯಾಗಿ ಬದುಕೋಣ. ನಿನ್ ಜೊತೆ ನಾನಿದ್ದೀನಿ ಧರ್ಮ, ನಾನಿದ್ದೀನಿ. ಧರ್ಮ, ಓಂಕಾರ ಶ್ರೀಕಾರದಂತಹ ಮಾತುಗಳನ್ನ ಲಾಯರ್ ಹೇಳ್ತಿರೋದು ನಿನಗಿನ್ನೂ ಕೇಳಿಸ್ತಿಲ್ವಾ? ಇನ್ನು ಯಾಕೆ ಲಾಂಗ್ನ ಹಿಡ್ಕೊಂಡಿದ್ಯಾ? ಬಿಸಾಕು ಧರ್ಮ, ಬಿಸಾಕು. ಬಿಸಾಕ್ತೀನಿ ಅಪೂರ್ವ, ಬಿಸಾಕ್ತೀನಿ.
ಈ ಲಾಂಗ್ ಅಷ್ಟೇ ಅಲ್ಲ, ನನ್ನ ಕೆಟ್ಟ ಭಾವನೆಗಳನ್ನು ಮನಸ್ಸಿಂದ ಕಿತ್ತು ಬಿಸಾಕಿ ಇನ್ಮುಂದೆ ರೌಡಿಸಮ್ಮೆ ಮಾಡಲ್ಲ. ಅಯ್ಯ ಸತ್ಯರಾಜ್, ನೀನು ಹೇಳ್ದೆ ಅಂತ ನಾನು ರೌಡಿಸಮ್ ಬಿಡ್ತಾ ಇಲ್ಲ. ನ್ಯಾಯಮೂರ್ತಿಗೆ ಮಾತು ಕೊಟ್ಟಿದ್ದೆ, ಅದಕ್ಕೋಸ್ಕರ ರೌಡಿಸಮ್ನ ಬಿಡ್ತಾ ಇದ್ದೀನಿ. ಗುಡ್ ಬೈ. ಗಲಾಟೆ, ದೊಂಬಿ, ರೌಡಿಸಮ್ ಯಾವುದು ಇದ್ಯಾವುದು ಬೇಡ. ಶಾಂತಿ ಬೇಕು ಅಂತ ಧರ್ಮ ಹೇಗೆ ಹೋಗ್ತಿದ್ದಾನೋ ಹಾಗೇನೆ ಇತಿಹಾಸದಲ್ಲಿ ಅಮರರಾಗಿ ಹೋದ ಭಗವಾನ್ ಬುದ್ಧ, ಯೇಸು ಕ್ರಿಸ್ತ, ಬಸವಣ್ಣ, ಮಹಾತ್ಮ ಗಾಂಧೀಜಿ, ಮದರ್ ತೆರೆಸಾರಂತವರು ಕೂಡ ಗಲಾಟೆ, ದೊಂಬಿ, ಯುದ್ಧ ಬೇಡ ಅಂತ ಹೆತ್ತ ತಾಯಿ, ಎತ್ತಾಡಿಸಿದ ತಂದೆ, ಪ್ರೀತಿಯ ಬಂಧು ಬಳಗವನ್ನೆಲ್ಲ ಬಿಟ್ಟು ಪ್ರೀತಿ, ಕರುಣೆ, ತ್ಯಾಗ, ಸೌಹಾರ್ದತೆ, ಶಾಂತಿಯನ್ನ ಲೋಕಕ್ಕೆ ಸಾರಿ ಅಚ್ಚಳಿಯದೆ ಒಡೆಯೋ ಹಾಗೆ ಮಾಡಿದ್ರು. ಅಷ್ಟೇ ಯಾಕೆ, ದುಶ್ಮನ್ ಫೀಲ್ಡ್ನವರು ಕೂಡ, ಅಂಡರ್ ವರ್ಲ್ಡ್ನವರು ಕೂಡ ಇನ್ನು ಮುಂದೆ ಲಾಂಗ್ ಮುಟ್ಟಲ್ಲ, ರೌಡಿಸಮ್ ಮಾಡಲ್ಲ ಅಂತ ಲಾ ಅಂಡ್ ಆರ್ಡರ್ ಮುಂದೆ ಪ್ರತಿಜ್ಞೆ ಮಾಡಿ ಧರ್ಮಂತರ ಶಾಂತಿ ಮಂತ್ರ ಹೇಳಿದ್ರು. ಆದ್ರೂ ಕೂಡ ಆ ಯುಗದಿಂದ ಈ ಯುಗದವರೆಗೂ ರೌಡಿಸಮ್ ಉಸಿರುಗಟ್ಟಿ ಸತ್ತಿವೆಯಾ? ಯುದ್ಧಗಳು ನಿಂತಿವೆಯಾ? ಇಲ್ಲ, ಖಂಡಿತ ನಿಂತಿಲ್ಲ. ಅದು ನಿಲ್ಲೋದು ಇಲ್ಲ. ನಿಮ್ಮಲ್ಲಿರೋ ದುಶ್ಮನಿಗಿರಿ, ಸ್ವಾರ್ಥ, ಅಸೂಯೆ, ಪ್ರತಿಷ್ಠೆಗಳ ಘರ್ಷಣೆ ಇರೋವರೆಗೂ ಗಲಾಟೆ, ಯುದ್ಧಗಳು ನಿಲ್ಲಲ್ಲ. ಐ ಆಮ್ ಸಾರಿ, ಲುಕ್ ದೇರ್.